ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮೊದಲನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಕಳೆದ ಜನವರಿ 25ರಂದು ಮಾಡಿದ ಪತ್ರಿಕಾಗೋಷ್ಠಿಯ ನಂತರ ಅದರಿಂದ ಪತ್ರಿಕಾಗೋಷ್ಠಿ ನಾವು ಏನು ಮಾಡಿದ್ದೇವೆ ಅದನ್ನು ಸವಿವರವಾಗಿ ನೀವು ಪತ್ರಿಕೆಯ ಮೂಲಕ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಬಿತ್ತರಿಸಿ ತಾಲೂಕು ಜಿಲ್ಲೆಯಿಂದ ರಾಜ್ಯಕ್ಕೆ ಪಸರಿಸಿದೆ. ಅದು ಅಂದರೆ ಅಲ್ಲಿ ಏನಾಗಿದೆ, ಯಾವ ಥರ ಅವ್ಯವಹಾರ ಆಗಿದೆ, ತನಿಖೆ ಯಾವ ಥರ ಆಗಿದೆ ಅಂದರೆ ತನಿಖಾ ವರದಿದು ಯಾರಿಗೂ ಗೊತ್ತಿರಲಿಲ್ಲ. ಅಂಥ ವಿಷಯವನ್ನು ಅವತ್ತು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಅದನ್ನು ತಾವು ತಮ್ಮ ಮಾಧ್ಯಮದ ಮೂಲಕ, ಅದು ಪತ್ರಿಕೆ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮದ ಮೂಲಕ ಅದನ್ನು ಬಿತ್ತರಿಸಿದ್ದೀರಿ. ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತಾಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಕೊಕ್ಕಡ ಮತ್ತು ಸೌತಡ್ಕ ದೇವಾಲಯಗಳಲ್ಲಿ ಇತ್ತೀಚೆಗೆ ರಚಿಸಿರುವ ಸೌತಡ್ಕ ಸಂರಕ್ಷಣಾ ವೇದಿಕೆಯ ಸಮಿತಿಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಶಬ್ರಾಯ ಎಂಬುವರು ಈ ಹಿಂದೆ ಮಾಡಿರುವ ಹಿಂದೂ ಧಾರ್ಮಿಕ ಇಲಾಖೆಯ ದೇವಾಲಯಗಳಲ್ಲಿ ಕಾನೂನು ಬಾಹಿರವಾಗಿ ಮತ್ತು ಭಕ್ತಾದಿಗಳ ನಂಬಿಕೆಗೆ ವಿರುದ್ಧವಾಗಿ ನಡೆಸಿರುವ ಅವ್ಯವಹಾರ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ಈ ಹಿಂದೆ ದಿನಾಂಕ 25/1/2025 ನಡೆಸಿ ಮಾಧ್ಯಮದ ಮುಂದೆ ಎಲ್ಲ ದಾಖಲೆಗಳನ್ನು ಬಿಚ್ಚಿಟ್ಟಿದ್ದೆವು. ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ನಾವು ಈ ಅವ್ಯವಹಾರದ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು 4 ಮಂದಿ ಮಾಜಿ ಸದಸ್ಯರು ಪ್ರಸ್ತುತ ನೂತನ ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಇವರುಗಳನ್ನು ನೂತನ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ರಾಜ್ಯ ಧಾರ್ಮಿಕ ಪರಿಷತ್ನ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ದಾಖಲೆ ಸಮೇತ ಲಿಖಿತ ದೂರು ಸಲ್ಲಿಸಿದೆವು. ಆದರೂ ನೂತನ ವ್ಯವಸ್ಥಾಪನಾ ಸಮಿತಿಗೆ ಇವರುಗಳು ಆಯ್ಕೆಯಾಗಿದ್ದು, ಸಮಿತಿಯಲ್ಲಿ ಕೆಲವು ಮಾರ್ಪಾಡಾಗಿ ಪ್ರಸ್ತುತ ಹೊಸ ಸಮಿತಿ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆಯಲ್ಲಿರುವುದು ತಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಅದು ಇವತ್ತು ಹಿಯರಿಂಗ್ ಆಗಿದೆ. ಹಿಯರಿಂಗ್ ಆಗಿ ಫ್ರೈಡೇಗೆ ಇಟ್ಟಿದ್ದಾರೆ ಅದನ್ನು, ತಡೆಯಾಜ್ಞೆಯನ್ನು. ಇದರೊಂದಿಗೆ ಮಾನ್ಯ ಆಯುಕ್ತರ ಆದೇಶ ಸಂಖ್ಯೆ HRICE ADMO ADM 1831/2025 1674250 ದಿನಾಂಕ 6/2/2025ರಂತೆ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶ ಸಂಖ್ಯೆ DVS MSCCR 34/2025 720111 F6 ದಿನಾಂಕ 20/2/25ರಂತೆ ನಾವು ಸಲ್ಲಿಸಿರುವ ದೂರಿಗೆ ಸ್ಪಂದಿಸಿ ಸಹಾಯಕ ಆಯುಕ್ತರಿಗೆ ದೇವಾಲಯದ ಹರಕೆ ಗಂಟೆ ಹಗರಣ ಮತ್ತು ಹುಂಡಿ ಹಣದ ಅವ್ಯವಹಾರದ ಕುರಿತು ಸೂಕ್ತ ತನಿಖೆ ನಡೆಸಿ ವಿವರವಾದ ವರದಿ ಸಲ್ಲಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶಿಸಿರುತ್ತಾರೆ. ಅದರ ತನಿಖಾ ಇದು ಏನು ಆಯುಕ್ತರು ಮಾಡಿದಂಥ, ಜಿಲ್ಲಾಧಿಕಾರಿಗಳು ಮಾಡಿದಂಥ ಆದೇಶ ಪ್ರತಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಧಾರ್ಮಿಕ ದತ್ತಿ ಆಯುಕ್ತರಿಗೆ ಮಾಡಿದಂಥ ಪ್ರತಿಯನ್ನು ನಾವು ಕೊಟ್ಟಿರ್ತೇನೆ. ಇದಿದೆ, ಎರಡೂ ಇದೆ. ಈ ಸಂದರ್ಭದಲ್ಲಿ ಕಳೆದ 5 ವರ್ಷದ ಹಿಂದೆ ಅಂದರೆ 2017ರಿಂದ 20ರ ಸಮಿತಿ 2019ರಿಂದ 20ರ ಸಮಯದಲ್ಲಿ ನಡೆದ ಗಂಟೆ ಹರಾಜು ಅವ್ಯವಹಾರದ ಬಗ್ಗೆ ದೇವಾಲಯದಲ್ಲಿ ದಾಖಲೆಯಾಗಿರುವ ಗಂಟೆ ದಾಸ್ತಾನು ಇನ್ವೆಂಟರಿ ಪುಸ್ತಕದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯೊಂದಿಗೆ ಅಧ್ಯಕ್ಷರ ಸಹಿ ಇರುವುದರಿಂದ ತನಿಖಾ ವರದಿಯಲ್ಲಿ ದಾಖಲಿಸಿದಂತೆ ದಿನಾಂಕ 5/3/2020ಕ್ಕೆ 10,523 kg ಗಂಟೆ ದಾಸ್ತಾನು ಉಳಿಕೆ ದಾಖಲಿಸಿದ್ದು, ದಿನಾಂಕ 16/4/2020ರಂದು ಸಹಾಯಕ ಆಯುಕ್ತರು ದೇವಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಉಗ್ರಾಣದಲ್ಲಿ ಅಧ್ಯಕ್ಷರ ಸಹಿಯೊಂದಿಗೆ ಇರುವ ಇನ್ವೆಂಟರಿ ರಿಜಿಸ್ಟರ್ನಲ್ಲಿ ನಮೂದಿಸಿದಂತೆ 10,523 kg ಗಂಟೆಗಳು ಇಲ್ಲದಿರುವುದು ಗಮನಿಸಲಾಯಿತು ಎಂದು ತನಿಖಾ ವರದಿಯಲ್ಲಿ ಕ್ರಮಾಂಕ 25ರಲ್ಲಿ ದಾಖಲಿಸಿರುತ್ತಾರೆ. ಅದರಲ್ಲಿ ಒಂದರಲ್ಲಿ ರಿಜಿಸ್ಟರ್ ಇದೆ ಅಲ್ಲ, ಹಿಂದೆ ಲಾಸ್ಟ್ ಪೇಜ್ ಇದೆ ಅಲ್ವಾ, ಲಾಸ್ಟ್ ಪೇಜ್ ನೋಡಿದ್ರಲ್ಲಿ ಅದು ಒಂದು ಅವರು ಹೇಳಿದಾರಲ್ಲ ಮೊನ್ನೆ, ಏನಂತ ಹೇಳಿದ್ರೆ 3,625 kg ನಾವು ಪ್ರಭಾವಳಿಗೆ ಕೊಟ್ಟಿದ್ದೇವೆ, ಅದಾದಮೇಲೆ 10,000 kg ಉಳಿದಿದೆ ಅಂತೇಳಿ ಅಧ್ಯಕ್ಷರ ಸಹಿ ಇದೆ ಅದರಲ್ಲಿ. ತನಿಖಾ ವರದಿ ಮತ್ತು ಇದು EO ಮತ್ತು ಅಧ್ಯಕ್ಷ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರದ್ದು ಸಹಿ ಇದೆ ಅದರಲ್ಲಿ. ಅದು ತನಿಖಾ ವರದಿಯಲ್ಲಿದೆ. ಬಟ್ ಅದು ತನಿಖೆಯಲ್ಲಿ ಎಲ್ಲಿನೂ ಅದನ್ನು ಮೆನ್ಷನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅಧ್ಯಕ್ಷರು ಆ ದಿವಸ 5/3/2020ರಂದು 10,523 kg
ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ ಅವರು. ಆದರೆ ತನಿಖೆಯಲ್ಲಿ ಎಲ್ಲಿನೂ 10,000 kg ಇಲ್ಲ ಅಂತ ಹೇಳಿದ್ದಾರೆ ಹೊರತು ಅದರಲ್ಲಿ ಅಧ್ಯಕ್ಷರನ್ನು ಅವರು ಕೇಳಬೇಕಿತ್ತು ಏನಾಗಿದೆ ಅಂತೇಳಿ. ತನಿಖಾ ವರದಿಯಲ್ಲಿ ಕ್ರಮ ಸಂಖ್ಯೆ 21ರಂತೆ ತನಿಖೆಯಲ್ಲಿ ಅವಧಿ ಪೂರ್ಣಗೊಂಡ ಆಡಳಿತ ಮಂಡಳಿಯ 8 ಸದಸ್ಯರುಗಳು ಲಿಖಿತ ಹೇಳಿಕೆಯಲ್ಲಿ ದಿನಾಂಕ 3/3/2020 ಹುಂಡಿ ಎಣಿಕೆ ಮಾಡುವ ಸಮಯದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯು ದಾಸ್ತಾನು ಗಂಟೆಗಳನ್ನು ಈ ಟೆಂಡರಿನಂತೆ ಮಾರಾಟ ಮಾಡಿದ ಬಗ್ಗೆ ನಮಗೆ ತಿಳಿಸಿದ್ದಾರೆ ಎಂಬ ಹೇಳಿಕೆಗೆ ಅಂದು ನಡೆದ ಹುಂಡಿ ಎಣಿಕೆಯ ರಿಜಿಸ್ಟರ್ ಪುಸ್ತಕದಲ್ಲಿ ಈ 8 ಮಂದಿಯಲ್ಲಿ ಅಧ್ಯಕ್ಷರು ಮಾತ್ರ ಹುಂಡಿ ಎಣಿಕೆಯೆಂದು ಹಾಜರಿದ್ದ ಬಗ್ಗೆ ದಾಖಲೆ ಇರುವುದು ಇವರುಗಳು ಲಿಖಿತ ಸಹಿ ಇಲ್ಲದ ಹೇಳಿಕೆಯ ಮೇಲೆ 108 ಅನುಮಾನಗಳು ಎಡೆಮಾಡಿಕೊಟ್ಟಿದೆ. ಅವರು ಹೇಳಿದ್ದಾರೆ ಅವರ ಸ್ಟೇಟ್ಮೆಂಟಲ್ಲಿ, ನಾವು 3/3/2020 ಹುಂಡಿ ಎಣಿಕೆ ಮಾಡಲಿಕ್ಕೆ ಹೋಗುವಾಗ ನಮಗೆ ಕಾರ್ಯನಿರ್ವಹಣಾಧಿಕಾರಿ ಅವರು ಹೇಳಿದ್ದಾರೆ ಏನಂತ ಹೇಳಿದರೆ ಗಂಟೆ ಹರಾಜಾಗಿದೆ ಅಂತ. ಆದರೆ 3/3/20 ಹುಂಡಿ ಎಣಿಕೆ ಮಾಡುವ ಹೊತ್ತು ಅವರ ಸಹಿ ಇಲ್ಲ, ಇದರಲ್ಲಿ ಅಧ್ಯಕ್ಷರ ಸಹಿ ಮಾತ್ರ ಇರುವುದು, ಬೇರೆ 7 ಜನರ ಸಹಿ ಎಲ್ಲಿನೂ ಇಲ್ಲ ಇದರಲ್ಲಿ. ಅವರ ಸಹಿ ಹೇಗಿದೆ ಅಂಥೇಳಿ ಅವರು ವ್ಯವಸ್ಥಾಪನಾ ಸಮಿತಿ ಚಾಲಿಸಿಕೊಳ್ಳುವಾಗ ಅವ್ರದ್ದು ಸಹಿ ಇದೆ, ಅದನ್ನು ನಿಮ್ಮ ಹತ್ರ ಇಟ್ಟಿದ್ದೇನೆ ಅದರಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಸಹಿ ಇರಬೇಕು ಅವ್ರದ್ದು. ಸಹಿ ಇಲ್ಲದೆ ಅವರು ಹೇಳಿಕೆ ಕೊಟ್ಟರು ನಾವು 3ನೇ ತಾರೀಕಿಗೆ ಬಂದಿದ್ದೇವೆ ಅಂತೇಳಿ. ಅಂದರೆ ಇದರಲ್ಲಿ ಏನೋ ವ್ಯವಸ್ಥೆ ಆಗಿದೆ ಅಂತ ಅನುಮಾನ ಬರ್ತದೆ ಅವರ ಸ್ಟೇಟ್ಮೆಂಟಲ್ಲಿ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟಲ್ಲಿ ಅವ್ರದ್ದು ಸಹಿ ಯಾರ್ದು ಇಲ್ಲ ಅದರಲ್ಲಿ. 9 ಜನರಲ್ಲಿ ಅರ್ಚಕರು ಅವರು ಸಿಬ್ಬಂದಿಗಳು ಬಿಡಿ, 8 ಜನ ಯಾರು ಸಮಿತಿಯಲ್ಲಿದ್ದಾರೆ ಅವ್ರದ್ದು ಹೇಳಿಕೆ ಇದು ತನಿಖಾ ವರದಿಯಲ್ಲಿರೋ ಹೇಳಿಕೆ. ಅಂದರೆ ಒಂದು ಪುಟ ಇರೋ ಹೇಳಿಕೆಯನ್ನು ಜೆರಾಕ್ಸ್ ಬ್ಯಾಕ್ ಸೈಡ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಒರಿಜಿನಲ್ ಹೇಳಿಕೆ ಅಲ್ಲ, ಒರಿಜಿನಲ್ ಹೇಳಿಕೆ ಬೇರೆ ಇದೆ. ಇದು ತನಿಖಾ ವರದಿಯಲ್ಲಿ ಒರಿಜಿನಲ್ ಹೇಳಿಕೆಯನ್ನು ತಪ್ಪಿಸಿ ಬೇರೆ ಹೇಳಿಕೆ ಇಟ್ಟಿದ್ದಾರೆ. ಹೌದು, ಒರಿಜಿನಲ್ ಕೊಡಬೇಕು. ಒರಿಜಿನಲಲ್ಲಿ ಗಣಪತಿ ಹತ್ರ ಇದೆ, ಅದು ಸೌತರ್ಕ ಗಣಪತಿ ಹತ್ರ ಒರಿಜಿನಲ್ ಹೇಳಿಕೆ ಇದೆ. ಅದು ಏನಕ್ಕೆ ಅಂತ ಹೇಳಿದರೆ ಅದು ಇನ್ನು ತನಿಖೆಗೆ ವಾಪಸ್ ಮರುತನಿಖೆ ಹಾಕಿದ್ದಾರಲ್ಲ, ಮರುತನಿಖೆಯಲ್ಲಿ ಬರೋ. ಯಾಕಂತ ಹೇಳಿದ್ರೆ ನೋಡಿ, ಇವ್ರದ್ದು ಸಹಿ ಇಲ್ಲ ಇಲ್ಲಿ ಎಲ್ಲಿನೂ. ಅದೇ ಕಾರ್ಯನಿರ್ವಹಣಾಧಿಕಾರಿ ಆವಾಗ ಚಾಲಿಸಿಕೊಂಡಂಥ ಪವಾಡಪ್ಪರು ನಮ್ಮ RI ಕೊಕ್ಕಡ ಅವ್ರದ್ದು ಸಹಿ ಇದೆ, ಸಮಕ್ಷಮದಲ್ಲಿ ಸೀಲ್ ಇದೆ. ಆಮೇಲೆ ಯಾರ್ಯಾರೆಲ್ಲ ಅಲ್ಲಿ ಎಂಪ್ಲಾಯ್ ಇದ್ದಾರೆ ಅವ್ರದ್ದೆಲ್ಲ ಸಹಿ ಇದೆ, ಸೀಲ್ ಇದೆ. 8 ಜನ ಸದಸ್ಯರಲ್ಲಿ ಯಾರ್ದೂ ಸಹಿ ಇಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಅಂದರೆ, ಗಂಟೆ ಹಗರಣದಲ್ಲಿ ಇವರು ಹೇಳಿಕೆ ಕೊಟ್ಟಿದ್ದಾರೆ, 2 ಅಧ್ಯಕ್ಷರಿದ್ದರು ಅಂತ. ನಾನು ಒಂದು ವಿಷಯ ಹೇಳ್ತೇನೆ ನಾನು ನೋಡಿ. ಅವಾಗಿನ ಅಧ್ಯಕ್ಷರು ಸುಬ್ರಹ್ಮಣ್ಯ ಶಬ್ರಾಯರು ಇದ್ದದ್ದು. ಅವ್ರು ಹೇಳಿಕೆ ಬರೆದಿದ್ದಾರೆ ಹೇಗೆ ಅಂತ ಹೇಳಿದರೆ, ದೇವಳದ ಗಂಟೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಸೌತರ್ಕ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ನಾನು ರಾಜ್ಯ ಧಾರ್ಮಿಕ ಪರಿಷತ್ತು ಇದರ ಸದಸ್ಯ ಕಾರ್ಯದರ್ಶಿ ಹಾಗೂ ಆಯುಕ್ತರ ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆಗಳ ಬೆಂಗಳೂರು ಇವರ ಆದೇಶ ಸಂಖ್ಯೆ ADM 8CR 80/2016-17 ಬೆಂಗಳೂರು ದಿನಾಂಕ 1/4/2017ರಂತೆ ಶ್ರೀ ಕ್ಷೇತ್ರ ಸೌತರ್ಕ ವ್ಯವಸ್ಥಾಪನಾ ಸಮಿತಿಯ ಸಾಮಾನ್ಯ ಸದಸ್ಯನಾಗಿ ಆಯ್ಕೆಯಾಗಿ 4/4/2017 ಪ್ರಥಮ ಸಭೆಯಲ್ಲಿ ಮುಂದಿನ 1 ವರ್ಷದ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಮುಂದೆ ತಾರೀಕು 31/3/2020 ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳಿ ಬರೆದಿದ್ದಾರೆ ಅವರು. ಅದು ಸುಬ್ರಹ್ಮಣ್ಯ ಶಬ್ರಾಯ ಅವರು. ಆಮೇಲೆ ನೆಕ್ಸ್ಟ್ ಇವರಿದ್ದಾರೆ ಅದರ ಹಿಂದಿನ ಪೇಜಲ್ಲಿ, ಸೇಮ್ ಟು ಬ್ಯಾಕ್ ಪೇಜಲ್ಲಿ ವಿಶ್ವನಾಥ ಪೂಜಾರಿ ಅಂತ, ವಿಶ್ವನಾಥ ಕೊಲ್ಲಾಜೆ ಅವರು ಬರೆದಿದ್ದಾರೆ. ಅವ್ರ ಹೇಳಿಕೆಯಲ್ಲಿ ನೋಡಿ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಸೌತರ್ಕ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ನಾನು ರಾಜ್ಯ ಧಾರ್ಮಿಕ ಪರಿಷತ್ತು ಇದರ ಸದಸ್ಯ ಕಾರ್ಯದರ್ಶಿ ಮತ್ತು ಆಯುಕ್ತರು ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳು ಬೆಂಗಳೂರು ಇವರ ಆದೇಶ ಸಂಖ್ಯೆ ADM 8CR 50/2016-17 ಬೆಂಗಳೂರು ದಿನಾಂಕ 1/4/2017ರಂತೆ ಶ್ರೀ ಕ್ಷೇತ್ರ ಸೌತರ್ಕ ವ್ಯವಸ್ಥಾಪನಾ ಸಮಿತಿಯ ಸಾಮಾನ್ಯ ಸದಸ್ಯನಾಗಿ ಆಯ್ಕೆಯಾಗಿ 4/4/2017 ಪ್ರಥಮ ಸಭೆಯಲ್ಲಿ ಮುಂದಿನ 1 ವರ್ಷದ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಮುಂದೆ 31/3/2020 ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ. ಇದು ಈ ಸ್ಟೇಟ್ಮೆಂಟ್ ಇದು ಒರಿಜಿನಲ್ ಸ್ಟೇಟ್ಮೆಂಟ್ ಅಲ್ಲ. ಒರಿಜಿನಲ್ ಸ್ಟೇಟ್ಮೆಂಟ್ ಎಲ್ಲಿದೆ ಅಂತ ನಮಗೆ ಗೊತ್ತುಂಟು, ನಮಗೆ ಅದು ಇನ್ನೂ ಸಿಗ್ತಾ ಇಲ್ಲ. ನಾವು ಅದಕ್ಕೆ ಬೇಕಾದಂಥ ಇದು ಪತ್ರ ವ್ಯವಹಾರ ಮಾಡಿದ್ದೇವೆ, ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಲಾಯರ್ ಮುಖಾಂತರನೇ ಅವರಿಗೆ ನೋಟ್ಸ್ ಕೊಡಬೇಕು ಅಂತ ಇದ್ದೇವೆ ನಾವು. ಇದು ಒರಿಜಿನಲ್ ಅಲ್ಲ ಇದು.
ಒರಿಜಿನಲಲ್ಲಿ ನಿಮಗೆ ಈ ಹುಂಡಿದು ಬಂತಲ್ಲ, ಹುಂಡಿದು ಒರಿಜಿನಲ್, ಈ ಹುಂಡಿಯಿಂದ ದುಡ್ಡು ತೆಗೆದದ್ದು ಬಂದದ್ದೇ ಈ ಗಂಟೆಯ ಅವ್ಯವಹಾರದಲ್ಲಿ. ಯಾಕಂತ ಹೇಳಿದ್ರೆ ಅಧ್ಯಕ್ಷರ ಸಹಿ ಇದೆ ಅಲ್ಲಿ. ಇನ್ನೊಂದು ನಿಮಗೆ ನಾನು ಇದು ನಾವು ಒರಿಜಿನಲ್ ನೋಡಿದ್ದೇವೆ, ನಾವು ಒರಿಜಿನಲ್ ನಮಗೆ ಸಿಕ್ಕಿದೆ. ಒರಿಜಿನಲ್ ನಾವು ದೇವಸ್ಥಾನದಲ್ಲಿ ನೋಡಿದ್ದೇವೆ. ನಾವು ಸಮಿತಿಯಲ್ಲಿ ಬಂದಾಗ ಅಲ್ಲಿ ಏನು ಕೇಸು ದಾಖಲು ಮಾಡಬೇಕು, ಆವಾಗ ನಾವು ಅದನ್ನು ನೋಡಿದ್ದೇವೆ, ಎಂತ ಬರ್ತಿದ್ದಾರೆ, ಏನಾಗಿದೆ ಅಂತ. ಆದರೆ ನಮಗೆ ಮಾಹಿತಿ ಕೇಳಿದ್ರೆ ಕೊಡಲಿಲ್ಲ ಅವರು, ತಪ್ಪಿಸಿಬಿಟ್ಟು. ಆಮೇಲೆ ಕೇಳಿದೆ ನಾನು ಅವ್ರ ಹತ್ರ, ಎಲ್ಲಿ ಈ ಮಾಹಿತಿ ಕೇಳುವಾಗ ನೀವೆಲ್ಲ ಇಲ್ಲ ಸರ್ ಅದು ಹೀಗೆ ಇದೆ ಅಂತ ಹೇಳಿದರೆ ಎಲ್ಲನೂ ಡಬಲ್ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ ಅವರು. ಫ್ರಂಟ್ ಹೇಗೆ ಒಬ್ಬರು ಹೇಳಿ ಹಿಂದ್ಗಡೆ ಜೆರಾಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾರೆ ಒಂದು ಹೇಳಿಕೆಯನ್ನು, ಹಿಂದ್ಗಡೆ ಬೇರೆ ವಿಷಯ ಇದೆ ನಮ್ಗೆ ಗೊತ್ತಿದೆ, ಆದರೆ ಅವ್ರು ಕೊಟ್ಟಿಲ್ಲ. ಯಾರು ಅಲ್ಲಲ್ಲ ಹಾಂ ನಮಗೆ ಅದು ನಾವು ಏನು ನಾವು ಅದನ್ನು ಒಂದು ನಿಮಿಷ ಅದಕ್ಕೆ ಬೇಕಾಗುವಂಥ ಅಧಿಕಾರಿಯವ್ರ ಹತ್ರ ನಾವು ಯಾವಾಗ ನೋಡಿದ್ದೇವೆ, ಯಾವ ಸಮಯದಲ್ಲಿ ನೋಡಿದ್ದೇವೆ ಎಲ್ಲ ದಾಖಲೆ ಇಟ್ಟು ನಾವು ಕೇಳಿದ್ದೇವೆ. ನಾವು ಇನ್ನೂ ಕೇಳಿ 60 ದಿವಸ ಆಗಿದೆ. ಅದಕ್ಕೆ ನನಗೆ ಅವರು ಇಮೇಲ್ ಹಾಕಿದ್ದಾರೆ, ಸ್ವಲ್ಪ ಸಮಯ ಬೇಕು ಅಂತೇಳಿ. ಅದು ನೋಡುವ ಏನು ಅಂತ ಸಮಯ. ಯಾಕಂತ ಹೇಳಿದ್ರೆ ಈ ಗಂಟೆ ಹುಂಡಿದು ನೋಡಿ 2000 ಅವ್ರು ಹೇಳ್ತಾ ಇರೋದು ನಾವು ಆ ಜಾಗಕ್ಕೆ ಕೊಟ್ಟಿದ್ದೇವೆ ಅಂತಲ್ಲ, 2004ರಲ್ಲಿ ಪರ್ಚೇಸ್ ಮಾಡಿದ್ದು, 2006ರಲ್ಲಿ ಅದು ವಿಷಯ ಬಂದದ್ದು. ಆ 2006ಕ್ಕೆ ನಿರ್ಣಯ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಆ 2006ರಿಂದ 2019ರವರೆಗೆ 2020 ಮಾರ್ಚ್ವರೆಗೆ ಹುಂಡಿದ ವಿಷಯ ಇಲ್ಲ. 2020 2024 2020ರಲ್ಲಿ ಈ ಹುಂಡಿದ ವಿಷಯ ಬಂದಿದೆ ಅಲ್ಲಿ. ಅಂದರೆ ಅಧ್ಯಕ್ಷರನ್ನು ಅವರು ಯಾರು ಅಲ್ಲಿ ಸ್ಟಾಕ್ಗೆ ಸೈನ್ ಹಾಕಿಸಿದಾರಲ್ಲ, ಯಾರು ಇಒ, ಅದು ಅಧ್ಯಕ್ಷರ ಆ್ಯಕ್ಚುಲಿ ಸ್ಟಾಕ್ ಇರಲಿಲ್ಲ. ನಾನು ಇನ್ನೊಂದು ಹೇಳ್ತೇನೆ ಏನಂತ ಹೇಳಿದರೆ, ಜನವರಿಯಲ್ಲಿ 25,000 ಗಂಟೆ ಹೋಗಿದೆ. ಒಂದು ಮೊನ್ನೆ ಇದರಲ್ಲಿ ಹೇಳಿದಾನಲ್ಲ, 2ನೇ ತಾರೀಕು 2/1/2020 3 ಲೋಡ್ ಹೋಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ 26,000 kg ಹೋಗಿದೆ. ಅದಾದಮೇಲೆ ಅದು ಗೊತ್ತಾದ ಮೇಲೆ ರೈಸ್ ಆಯಿತು. ಅದಾದಮೇಲೆ ಮಾರ್ಚಲ್ಲಿ ವಿಧಾನಸಭೆಯಲ್ಲಿ ಶಾಸಕರು ಮಾತಾಡಿದ ಮೇಲೆ ಇವರಿಗೆ ದಾಖಲೆ ಕೊಟ್ಟಿದ್ದಾರೆ. ಯಾರಿಗೆ? ಅವರಿಗೆ. ಅಂದರೆ 2014ರಲ್ಲಿ 15ರಲ್ಲಿ 19ರಲ್ಲಿ ಹೋದ ಟೋಟಲ್ ಗಂಟೆಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ 26,000ರಲ್ಲಿ 12,000ಕ್ಕೆ ಮಾತ್ರ ಇವರು ಬಿಲ್ ಮಾಡಿದ್ದಾರೆ. ಉಳಿದ 16,000 kgಯನ್ನು ಇವರು 3,600 kg ಇದಕ್ಕೆ ಏನು ಪ್ರಭಾವಳಿಗೆ ಅಂತ ಕೊಟ್ಟಿದ್ದಾರೆ. ಆ ಪ್ರಭಾವಳಿಗೆ 3,600 kg ಕೊಟ್ಟಿರೋದ್ರಲ್ಲಿ ಆಮೇಲೆ 1 ಲಕ್ಷ ರೂಪಾಯಿ ಬ್ಯಾಂಕಿಂದ ಕೊಟ್ಟಿದ್ದಾರೆ. ಅದು ತನಿಖಾ ವರದಿಯಲ್ಲಿ ಒಂದು ಇದೆ, ಆ ಶಿಲ್ಪಿ ಕೊಟ್ಟಿರೋದು ಅಂತ. ಶಿಲ್ಪಿ ಹತ್ರ ನಾವು ಮಾತಾಡೋಕೆ ಹೇಳಿದ್ದಾರೆ. ಶಿಲ್ಪಿ ಹೇಳಿದ್ದಾರೆ 410 ರೂಪಾಯಿಗೆ ನಾನು ತಗೊಂಡಿರೋದು ಅಂತ ಹೇಳಿದ್ದಾರೆ ಅವರು. ಮತ್ತೊಂದು ಹೇಳಿದ್ದಾರೆ ಅಂತ ಹೇಳಿದರೆ, ಅವ್ರು ಕೊಟ್ಟಿರೋದು ಅಲ್ಲಿಗೆ ಪ್ರಭಾವಳಿ ಕೊಟ್ಟಿರೋದು 200 kg ಮಾತ್ರ ಪ್ರಭಾವಳಿ ಇರುವುದು. 3,000 kgಯಲ್ಲಿ ಅವ್ರ ಕೇಳಿದೆ ನಾನು, 200 kg ಪ್ರಭಾವಳಿಗೆ ಎಷ್ಟು ಬೇಕು ಅಂತ ಕೇಳಿದೆ ನಾನು. ನನಗೆ ಅಂದಾಜು 1,000 kgಯಿಂದ 1,500 kg ಸಾಕು ಅಂತ ಹೇಳಿದರು. ಅದೇನು 1,500 ಅಂತ ಕೇಳುವಾಗ ಅವ್ರು ಹೇಳಿದರು, ಕೆಲವರಲ್ಲಿ ದೊಡ್ಡ ಗಂಟೆಯಲ್ಲಿ ಅದು ಭಾರ ಇರುತ್ತೆ ಅಂತೇಳಿ ಅದರಲ್ಲಿ ಕಬ್ಬಿಣ ಹಾಕ್ತಾ ಇದ್ದಾರೆ, ಅದು ನಾವು ಮೆಲ್ಟ್ ಮಾಡುವಾಗ ಅದಿರ್ತದೆ 1,000ರಿಂದ 1,500 ಅಂತ. ನಾನು ಆಮೇಲೆ ಹೇಳಿದೆ, ಅಲ್ಲ 3,500 ಇಲ್ಲ 3,500 ಬೇಡ ಅಂತ ಹೇಳಿದರು. ಯಾಕೆ ಹೇಳಬೇಕು ಅಂತ ಹೇಳಿದೆ. ಯಾಕೆ ಕೇಳ್ತಾ ಇದ್ರು? ಅಲ್ಲ ನಾನು ಗಂಟೆ ಅಷ್ಟು ಇದೆ ಅಲ್ಲ ನೀವಿನ್ನು ಇದು ಪ್ರಭಾವಳಿ ಮಾಡಬೇಡಿ, ಬೇರೆ ಅನ್ನೋದು ಕಂಬ ಥರ ಮಾಡುವ ಅಂತ ಹೇಳಿದರು. ಆಮೇಲೆ ಕೇಳಿದೆ, ನೀವು ಎಷ್ಟು ಚಾರ್ಜ್ ಮಾಡಿದ್ದೀರಿ ಅಂತ. ನಾನು 410 ರೂಪಾಯಿಗೆ ತಗೊಂಡೆ ಅಂತ ಹೇಳಿದರು ಅವರು. ಆಮೇಲೆ ಅವ್ರ ಹತ್ರ ಬಿಲ್ಲು ಇಲ್ಲ ಅಂತ ಹೇಳಿದರು ಅವರು ಕೇಳುವಾಗ. ನನಗೆ ಅದನ್ನು ವಾಪಸ್ಸು ದೇವಸ್ಥಾನಕ್ಕೆ ಹಾಕಿದ್ದೇನೆ, ಅದರ ಫುಲ್ ಡೀಟೇಲ್ ಬೇಕು ಅಂತ. ಆಮೇಲೆ ಅದರಲ್ಲಿ 1 ಲಕ್ಷ ರೂಪಾಯಿ ಬ್ಯಾಂಕಿಂದ ಇದು ದೇವಸ್ಥಾನದಿಂದ ಅವ್ರಿಗೆ ಕೊಟ್ಟಿದ್ದಾರೆ. ಅದು ನಿಮಗೆ ನೋಡಿ 410 ರೂಪಾಯಿ ನೀವು 3,000ಕ್ಕೆ ಹಾಕಿದರೆ 14 ಲಕ್ಷ ರೂಪಾಯಿ ಆಗುತ್ತೆ. 14 ಲಕ್ಷ ಪ್ಲಸ್ 1 ಲಕ್ಷ 15 ಲಕ್ಷ ರೂಪಾಯಿದು ಕೊಟ್ಟು 200 kgದ್ದು ಪ್ರಭಾವಳಿ ತಂದರೆ. ಹೌದು. ಅಧಿಕಾರಿ ಅಲ್ಲ ಅಲ್ಲಲ್ಲ ನಾನು ಒಂದು ನಿಮಿಷ ಹೇಳ್ತೇನೆ. ನನಗೇನು ಹೇಳ್ತಾರೆ ಇವರು ಇದರಲ್ಲಿ ಈ ತನಿಖಾ ವರದಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿಗಳು ಅಂತ ಹಾಕಿದ್ದಾರೆ ಅವರನ್ನು, ಈ ಸಿಬ್ಬಂದಿಗಳನ್ನು ಅಂತ. ಅದನ್ನೆಲ್ಲ ತನಿಖೆಯಲ್ಲಿ ಅಂದರೆ ಅವ್ರು ತಪ್ಪಿತಸ್ಥರು ಅಂತ ಹೇಳುವಾಗ ವ್ಯವಸ್ಥಾಪನಾ ಸಮಿತಿ ಮತ್ತೆ ಇರುವುದೇನ ಕೇಳಿ ನೀವು? ವ್ಯವಸ್ಥಾಪನಾ ಸಮಿತಿ ಇರುವುದೇನ ಕೇಳಿ? ಈಗ ಅಷ್ಟು ದೊಡ್ಡ ಗಂಟೆ ವ್ಯವಹಾರ ಆಗುವಾಗ ನಮಗೆ ಸಮಿತಿಯವರು ನಮಗೆ ಗೊತ್ತೇ ಇಲ್ಲ, ಕಾರ್ಯನಿರ್ವಹಣಾಧಿಕಾರಿ ಹೇಳಿದರು ಅಂತ. ಇವ್ರಿಗೆ ಅದರಲ್ಲಿ ಇನ್ನೊಂದಿದೆ, ಯಾವುದು ನಾನೀಗ ಒರಿಜಿನಲ್ ಡಾಕ್ಯುಮೆಂಟ್ ಹೇಳಿದಲ್ಲ,
ಅದರಲ್ಲಿ ಇವ್ರು ಹೇಳ್ತಾರೆ 2016ರಲ್ಲಿ ನಿರ್ಣಯ ಆದಕ್ಕೆ ನಮಗೆ ಸಿಕ್ಕಿಲ್ಲ ಅಂತಂದರೆ ಹಿಂದಿದ ಇವರಿಗೆ ಗೊತ್ತು ಏನಿದೆ ಅಂತ. ಅಂದರೆ ಇಲ್ಲಿ ಗಂಟೆ ಹೋಗೋದು ಮಾತ್ರ ಇವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ನಾನು. ಅಲ್ಲಲ್ಲ, ಈಗ ಅದರಲ್ಲಿ ಈಗ ಇವರಿರೋ ಟೈಮಲ್ಲಿ ಇದ್ದದ್ದು ಇದೆ ಅಲ್ವ, ಅದರಲ್ಲಿ ಕರೆಕ್ಟಾಗಿದೆ ಅಲ್ಲ, ಅಷ್ಟು ನೋಡಿ ಅದರಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ 10,000 kg ಇಲ್ಲ ಅಂತ ಅವ್ರು ಬರೆದಿದ್ದಾರೆ, ಅಲ್ಲ ಸ್ಟಾಕ್ ಇದೆ ಅಂತ ಹೇಳಿ. ಇದೇನು ಗೊತ್ತಾ, ಅದಾಯ್ತಲ್ಲ. ಆಮೇಲೆ 3ನೇ ತಾರೀಕಿಗೆ ಗಂಟೆ ಹೋಗಿದ್ದು, ಇದಾದಮೇಲೆ 10,000 kg ಅದು ಅಲ್ಲಿ ಇಲ್ಲದೆ ಅವರು ಸ್ಟಾಕಲ್ಲಿ ಬರೆದಿದ್ದಾರೆ ಅಂತ ಒಂದು ಹೇಳೋದಕ್ಕೆ ನಾನು ಹೇಳ್ತೇನೆ. 24/3/2020 ಲಾಕ್ಡೌನ್ ಆಯ್ತಲ್ವಾ. ಲಾಕ್ಡೌನ್ ಆಗುವಾಗ ಅದೇನಂತ ಹೇಳಿದ್ರೆ ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ 10,000 kg ಗಂಟೆ ಇಲ್ಲ ಅಲ್ಲಿ. ಇವರು ಸ್ಟಾಕಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿ 10,000 ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ. ತನಿಖೆ ಅಧಿಕಾರಿ ಅವರು ಬರೋ ಮೊದಲು ಈ ಹೊರಗಡೆ ಇದ್ದ 10,000 kg ಅದಕ್ಕೆ ಮಾಡಿದರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಆದರೆ ಏನು 24ಕ್ಕೆ ಲಾಕ್ಡೌನ್ ಆದ ಕಾರಣ ಗಂಟೆ ಬಂದಿಲ್ಲ ಅಲ್ಲಿಗೆ, ದೇವಸ್ಥಾನಕ್ಕೆ ಅಲ್ಲ, ಹಾಂ ಬರಲಿಲ್ಲ. ಅದಾದಮೇಲೆ 24ಕ್ಕೆ ಲಾಕ್ಡೌನ್ ಆಯಿತು. 12ಕ್ಕೆ 14ಕ್ಕೆ ಏನೋ ಇವರು ಡೆತ್ ಆದರು. ಡೆತ್ ಆದ ಮರುದಿವಸ ಇವರು ಚಾರ್ಜ್ ತಗೊಂಡಿದ್ದಾರೆ. 24ಕ್ಕೆ AC ಬಂದು ನೋಡುವಾಗ ಗಂಟೆ ದೇವಸ್ಥಾನದಲ್ಲಿ ಉಗ್ರಾಣದಲ್ಲಿ ನೋಡುವಾಗ ಗಂಟೆ ಇಲ್ಲ. ಅದು ತನಿಖೆಯಲ್ಲಿ ಬರೆದಿದ್ದಾರೆ ಗಂಟೆ ಇಲ್ಲ ಅಂತ. ಒಂದು ಕಡೆ 2,000 kg ಗಂಟೆ ದೇವಸ್ಥಾನದಲ್ಲಿ ಇದೆ ಅಂತ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಭಕ್ತರು ಕೊಡುವುದು. 10,000 ಸ್ಟಾಕ್ ಏನಿದೆ ಅದಿಲ್ಲ. ಆ ಹೆದರಿಕೆಯಿಂದ ದೇವಸ್ಥಾನದಲ್ಲಿದ್ದ ಮುಖ್ಯ ಗುಮಾಸ್ತರು 2ನೇ ತಾರೀಕು ಹೋದಂತಹ ವೇ ಬಿಲ್ ಅನ್ನೋದನ್ನು ಅವ್ರು ಕೊಡ್ತಾರೆ. ಸರ್, ಇದು 2ನೇ ತಾರೀಕಿಗೆ ಹೋಗಿದೆ ಅಂತೇಳಿ. 10,000 kg ಅಲ್ಲಿ ಗಂಟೆ ಇರ್ತಾ ಇದ್ದರೆ ಈ ವೇ ಬಿಲ್ಲನ್ನು ಕೊಡ್ತಾ ಇರಲಿಲ್ಲ ಅವರು. ಈಗ ತನಿಖಾ ವರದಿಯಲ್ಲಿ 2 ಇದೆ. 26,000 kgದ್ದು ವೇ ಬಿಲ್ ಇದೆ, 10,000 kg ಬರೆದಿದ್ದಾರೆ, ಗಂಟೆ ಇಲ್ಲ ಅಂತ. ಅಂದರೆ ಲಾಕ್ಡೌನ್ ಆದ ಕಾರಣ ಈ ಕೇಸು ಹೊರಗಡೆ ಬಂತು. ಇಲ್ಲ ಅಂತ ಹೇಳಿದರೆ ಲಾಕ್ಡೌನ್ ಆಗದಿದ್ದರೆ ನಿಮಗೆ ಒಂದು 15 ದಿವಸ ಆಗುವಾಗ 10,000 kg ಅವರು ಪೂರ್ತಿ ಮಾಡ್ತಾಯಿದ್ರು. ಇಲ್ಲಿ ತನಿಖಾಧಿಕಾರಿ ಬರಬೇಕಾದ್ರೆ ಗಂಟೆ ಇದೆ, ಸರಿ ಇದೆ ಅಂತ ಹೇಳಿದ್ರೆ ಆಯ್ತಲ್ಲ, ಆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅದರಲ್ಲಿ. ಸ್ಟಾಕನ್ನು ಅಲ್ಲ ಅಲ್ಲಿ ಅದೇ ಗಂಟೆ ಬರುವಾಗ ಈಗ kg ಸುಖ ಹಾಕಿರ್ತಾರೆ. ಅದನ್ನು ಅವರು ರಿಜಿಸ್ಟರ್ ಮಾಡದೆ ಹಾಕಿದ್ರೆ ಆಯ್ತಲ್ವ ಅಲ್ಲಿ. ಈಗ ನಾನು ಹೇಳ್ತಾ ಇರೋದು ಈ 10,000 kg ಅಲ್ಲಿ ಇದೆ ಅಂತೇಳಿ ಸ್ಟಾಕಲ್ಲಿ ಅವರು ಸೈನ್ ಹಾಕಿದ್ದಾರೆ, ಅಧ್ಯಕ್ಷರು ಸೈನ್ ಹಾಕಿದ್ದಾರೆ ಅಲ್ವಾ. ಅವರು ಇವರು ತನಿಖಾಧಿಕಾರಿ ಬರುವಾಗ ಡೆತ್ ಆಗಿತ್ತು. ಅಧ್ಯಕ್ಷರನ್ನು ಇದರಲ್ಲಿ ಕೇಳಬೇಕಿತ್ತಲ್ಲ, ನೀವು ಸೈನ್ ಹಾಕಿದಿರಿ, ನೀವು ಹಾಗಾದ್ರೆ ಗಂಟೆ ಎಲ್ಲಿ ಹೋಗಿದೆ ಅಂತ ಕೇಳಬೇಕಿತ್ತಲ್ವ. ಅಂದರೆ ಯಾರು ಸಿಬ್ಬಂದಿಗಳೇ ಎತ್ಕೊಂಡು ಹೋದ್ರಾ? ಅದರಲ್ಲಿ ತನಿಖಾ ವರದಿಯಲ್ಲಿ ಕ್ಲಿಯರ್ ಹಾಕಿದ್ದಾರೆ. ಅಂದರೆ ಅವಧಿ ಮುಗಿದ ವ್ಯವಸ್ಥಾಪನಾ ಸಮಿತಿ ಅಂತ ಹಾಕಿದ್ದಾರೆ. ಅಲ್ಲ, ತನಿಖೆಯಲ್ಲಿ ತಪ್ಪಾಗಿದೆ ಅಂತ ತನಿಖೆಯಲ್ಲಿ ತಪ್ಪಾಗುವಾಗೆ ಮಾಡಿದ್ದಾರೆ ಅದನ್ನು. ಅದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಅದನ್ನು ನಾನು ಹೇಳ್ತೇನೆ ಹೇಗೆ ಅಂತ ನೋಡಿ. ತನಿಖಾ ವರದಿಯ ಕ್ರಮಾಂಕ 18ರಂತೆ ದೇವಳದ ಸಿಬ್ಬಂದಿಗಳು, ನೌಕರರು ಇವರು ಅಂದಿನ ಅಧ್ಯಕ್ಷರ ತಮ್ಮನಾದ ರಾಘವೇಂದ್ರ ಶಬರಾಯ ಎಂಬುವರನ್ನು ಬಿಟ್ಟು ದಿನಾಂಕ 2/1/2020 ದೇವಳದಲ್ಲಿ ದಾಸ್ತಾನಿದ್ದ ಗಂಟೆಗಳನ್ನು ಅಬುಬಕ್ಕರ್ ರಿಫೈನ್ ಟ್ರೇಡಿಂಗ್ ಕಂಪನಿ ಅವರದೇ ಕೂಲಿಗಳ ಆಳುಗಳನ್ನು ಕರೆತಂದು ಗಂಟಾಮಣಿಗಳನ್ನು ಸಾಗಿಸಿರುವುದು ಗಮನಿಸಿರುತ್ತೇವೆ ಎಂದು ಲಿಖಿತ ಹೇಳಿಕೆಯಲ್ಲಿ ತಿಳಿಸಿರುತ್ತಾರೆ ಎಂದು ತನಿಖಾ ವರದಿಯಲ್ಲಿ ದಾಖಲಿಸಿದ್ದು, ಇದರ ಪ್ರಕಾರ ದೇವಳದ ಸಿಬ್ಬಂದಿಗಳು ನೌಕರರ ಲಿಖಿತ ಹೇಳಿಕೆಯನ್ನು ಗಂಟಾಮಣಿಗಳು ದೇವಸ್ಥಾನದ ಹೋಗಿರುವ ಬಗ್ಗೆ ನಮಗೆ ತಿಳಿದಿರುತ್ತದೆ ಎಂಬ ಹೇಳಿಕೆಯನ್ನು ಗಮನಿಸಿದಾಗ ವರದಿಯ ಬಗ್ಗೆ ಅನುಮಾನ ವ್ಯಕ್ತವಾಗುತ್ತದೆ. ನೋಡಿ, ಅದರಲ್ಲಿ ಕರೆಕ್ಟಾಗಿ ಪಾಯಿಂಟ್ ಮಾಡಿ ಹೇಳಿದ್ದಾರೆ ಅವರು ಲಾಸ್ಟಿಗೆ. ಅಬುಬಕ್ಕರ್ ಅವರ ರಿಫೈನರಿ ಅವರೇ ಕೊಂಡೋಗುವುದನ್ನು ಒಂದು 5 ಜನ ನೋಡಿದ್ದಾರೆ ಅಂತ. 5 ಜನ ನೋಡಿದ್ದಾರೆ ಅಂತ ನಾನು ಹೇಳೋದು. ಅದರಲ್ಲಿ ಇವರ ತಮ್ಮನನ್ನು ಬಿಟ್ಟಿದ್ದಾರೆ. ಯಾರು? ಈ ಅಧ್ಯಕ್ಷರು ಸುಬ್ರಹ್ಮಣ್ಯ ಶಬರಾಯ ಅವರ ತಮ್ಮ ಅಲ್ಲಿ ಎಂಪ್ಲಾಯ್ ಆಗಿದ್ದಾರೆ, ರಾಘವೇಂದ್ರ ಶಬರಾಯ ಅಂತ. ಅವರದೊಂದು ಹೇಳಿಕೆ ಇದೆ, ಅದನ್ನು ಓದ್ತೇನೆ ನಾನು. ರಾಘವೇಂದ್ರ ಶಬರಾಯ, ನೌಕರ, ಶ್ರೀ ಕ್ಷೇತ್ರ ಸೌತಡ್ಕ, ಕೊಕ್ಕಡ, ಸಹಾಯಕ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ. ಮಾನ್ಯರೇ, ವಿಷಯ: ತಮ್ಮ ಸೂಚನೆಯಂತೆ ದೇವಳದ ಸಿಬ್ಬಂದಿಯಾಗಿ ಗಂಟಾಮಣಿಗಳನ್ನು ಮಾರಾಟ ಮಾಡಿರುವ ಬಗ್ಗೆ ನಾವು ಕಳೆದ 15 ವರ್ಷಗಳಿಂದ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕೆಲಸದ ಸಮಯದಲ್ಲಿ, ಅಂದರೆ ಬೆಳಿಗ್ಗೆ ಗಂಟೆ 9ರಿಂದ ಸಾಯಂಕಾಲ 6ರ ತನಕ ಸೇವಾ ವಿಭಾಗದಲ್ಲಿ ಸೇವಾ ರಶೀದಿಗಳನ್ನು ನೀಡುವ ಕೆಲಸ ಮಾಡುತ್ತಿದ್ದೇನೆ. ಸದಾ ವಿಭಾಗದಲ್ಲಿ
ಸೇವಾ ವಿಭಾಗದಲ್ಲಿ ಕೆಲಸ ಮಾಡುವ ಕಾರಣ ಗಂಟೆ ಮಾರಾಟವಾದ ಬಗ್ಗೆ ಹಾಗೂ ಇತರ ಕಚೇರಿ ಕಡತಗಳ ಬಗ್ಗೆ ನನಗೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ನನ್ನ ಹೇಳಿಕೆಯನ್ನು ಮನ್ನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ, ರಾಘವೇಂದ್ರ ಶಬರ ಅಂತ ಹೇಳಿದ್ದಾರೆ. ಇಡೀ ಸಿಬ್ಬಂದಿಗಳ ಎಲ್ಲರ ಹೇಳಿಕೆಯಲ್ಲಿ ಈ ಟೈಮ್ ಇಲ್ಲ, ಇವರ ಹೇಳಿಕೆಯಲ್ಲಿ ಮಾತ್ರ ಟೈಮ್ ಇರೋದು. ಯಾಕಂತ ಹೇಳಿದ್ರೆ 2ನೇ ತಾರೀಕು ಕೊಂಡೋಗಿರೋದು 6 ಗಂಟೆ ನಂತರ ಅಂತ ಹೇಳಿದ್ದಾರೆ ಅವರು. ಸ್ವತಃ ಅರ್ಚಕರೇ ಅವ್ರು ಹೇಳಿದ್ದಾರೆ ನಾನು 6 ಗಂಟೆಗೆ ನೋಡಿದ್ದೇನೆ ಅಂತ. ಅದರಲ್ಲಿ ಇದೆ ಅಲ್ಲ, ಒಂದು ಬ್ಯಾಕ್ ಸೈಡ್ ಇದೆ ನೋಡಿ, ಅದ್ರ ಕೊಡಲಿಲ್ಲ, ಕೊಡ್ತೇನೆ ಇದು ಅಂತ. ನಿಮಗೆ ತನಿಖಾ ಒಂದು ಎಷ್ಟು ಹೇಳಿದ್ದು, ಆ ತನಿಖಾ ವರದಿಯಲ್ಲಿ ನೋಡಿ, ತನಿಖಾ ವರದಿಯಲ್ಲಿ ಮೇಲೆ ಫಸ್ಟಿಗೆ ಉಲ್ಲೇಖಿಸಿದ್ದಾರೆ ಎಲ್ಲನೂ. ಆಮೇಲೆ ಅರ್ಚಕರು ಸತ್ಯಪ್ರಿಯರವರು 6 ಗಂಟೆಯ ಮೇಲೆ ನಾನು ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಅದರ ಮೇಲೆ ಒಂದು 3-4 ಸಿಬ್ಬಂದಿಗಳು ನೋಡಿ, ಅದನ್ನು ಓದ್ತೇನೆ. ಕ್ರಮಾಂಕ 18 ಕ್ರಮಾಂಕ 18 ಇದು ತನಿಖಾ 18ರಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಯಾದ ಪವಾಡಪ್ಪ ದೊಡ್ಡಮನಿ, ಕಚೇರಿ ಸಿಬ್ಬಂದಿಗಳಾದ ರಾಮಕೃಷ್ಣ ಗುಮಾಸ್ತ, ಶ್ರೀ ಕೇಶವ ಶಬರಾಯ ಗುಮಾಸ್ತ, ಸತ್ಯಪ್ರಿಯ ಅರ್ಚಕ, ಶ್ರೀ ಸುಬ್ರಹ್ಮಣ್ಯ ತೋಡ್ತೆಲಾಯ ಅರ್ಚಕ, ಶ್ರೀ ರಾಘವೇಂದ್ರ ಶಬರಾಯ ನೌಕರ, ಶ್ರೀಮತಿ ವಿನೋದ ಶೆಟ್ಟಿ ಕಂಪ್ಯೂಟರ್ ಆಪರೇಟರ್, ಯತೀಂದ್ರ ಕಚೇರಿ ಗುಮಾಸ್ತ, ಗಂಗಾಧರ ಗೌಡ ನೌಕರ, ಶಿವಪ್ರಸಾದ್ ನೌಕರ, ಪ್ರೇಮ ನೌಕರ, ಶ್ರೀಮತಿ ರತ್ನ ಸ್ವಚ್ಛತಾ ವಿಭಾಗ, ಸುಶೀಲಾ ಸ್ವಚ್ಛತಾ ವಿಭಾಗ ನೌಕರ, ರಮೇಶ್ ಭಂಡಾರಿ ಹಗಲ್ ಕಾವಲ್ಗಾರ ನೌಕರ, ಶ್ರೀಮತಿ ಬಾಬಿ ನೌಕರ, ಲೋಕೇಶ್ ನೌಕರ, ಇವರುಗಳ ಸಲ್ಲಿಸಿರುವ ಲಿಖಿತ ಹೇಳಿಕೆಗಳನ್ನು ಅನುಬಂಧ 15ರಲ್ಲಿ ನೋಡಬಹುದು ಅಂತ. ಆಮೇಲೆ ನೋಡಬಹುದು ಅಂತ ಹೇಳಿ, ಶ್ರೀ ಸತ್ಯಪ್ರಿಯ ಅರ್ಚಕರು ಅವರು ಸಲ್ಲಿಸಿದ ಲಿಖಿತ ಹೇಳಿಕೆಯಲ್ಲಿ ಟೆಂಡರ್ ಮೂಲಕ ಗಂಟೆಗಳನ್ನು ಪಡೆದ ವ್ಯಾಪಾರಿಯು ದಿನಾಂಕ 2/1/2020 ಗಾಡಿಗೆ ತುಂಬಿಸಿಕೊಂಡು ಸಂಜೆ ಹೊತ್ತಿನಲ್ಲಿ 6 ಗಂಟೆ ನಂತರ ಹೋಗಿರುವುದು ಕಂಡಿರುತ್ತೇನೆಂದು ಲಿಖಿತ ಹೇಳಿಕೆಯಲ್ಲಿ ತಿಳಿಸಿರುತ್ತಾರೆ. ಅವ್ರು ಹೇಳಿದ್ದಾರೆ 6 ಗಂಟೆ, ಯಾಕಂದರೆ ಅವತ್ತು ಮೂಡಪ ಸೇವೆ ಇತ್ತಂತೆ, ಅವ್ರು ಹೇಳಿದ್ದಾರೆ 3 ಗಂಟೆ ನೋಡಿದ್ದಾರೆ ಅಂತ. ಅದರ ನಂತರ ಇರೋದು ನೋಡಿ, ಶ್ರೀಮತಿ ವಿನೋದ ಶೆಟ್ಟಿ ಕಂಪ್ಯೂಟರ್ ಆಪರೇಟರ್, ಯತೀಂದ್ರ ಎಚ್ ಕಚೇರಿ ಗುಮಾಸ್ತ, ಗಂಗಾಧರ ಗೌಡ ನೌಕರ, ಶಿವಪ್ರಸಾದ್ ನೌಕರ, ಪ್ರೇಮ ನೌಕರ, ಸುಶೀಲಾ ಸ್ವಚ್ಛತಾ ವಿಭಾಗ ನೌಕರ, ರಮೇಶ್ ಭಂಡಾರಿ ಇವರು ಲಿಖಿತ ಹೇಳಿಕೆಯಲ್ಲಿ ದಿನಾಂಕ 2/1/2020 ದೇವಳದಲ್ಲಿ ದಾಸ್ತಾನಿದ್ದ ಗಂಟಾಮಣಿಗಳನ್ನು ಅಬುಬಕರ್ ರಿಫೈನ್ ಟ್ರೇಡಿಂಗ್ ಕಂಪನಿ ಅವರದೇ ಕೂಲಿ ಆಳುಗಳನ್ನು ಕರೆತಂದು ಗಂಟಾಮಣಿಗಳನ್ನು ಸಾಗಿಸಿರುವುದು ಗಮನಿಸುತ್ತೇನೆ ಎಂದು ಲಿಖಿತ ಹೇಳಿಕೆಯಲ್ಲಿ ನೀಡಿರುತ್ತಾರೆ. ಆದರೆ ಈ 5 ಜನ ಅವರ ಲಿಖಿತ ಹೇಳಿಕೆಯಲ್ಲಿ ಗಾಡಿಯಲ್ಲಿ ಕೊಂಡೋಗಿದ್ದೇ ಹೊರತು ಅಬುಬಕರ್ ರಿಫೈನ್ ಆಯಿಲಲ್ಲಿ ಕೊಂಡೋಗಿದ್ದಾರೆ ಅಂತ ಬರೆದಿಲ್ಲ ಅವರು. ಅಂದರೆ ಇವರನ್ನು ಫಿಟ್ ಮಾಡಬೇಕು ಅಂತ ಬರೆದಿದ್ದಾರೆ. ಆಯುಕ್ತರ ವರದಿಯಲ್ಲಿ ಸಹ ಹಾಗೆ ಇದೆ. ಯಾಕಂದರೆ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನೌಕರ ಅಂದರೆ ಇವರು ಮಾತ್ರ ಬರ್ತಾರೆ. ಯಾಕಂತ ಹೇಳಿದರೆ ಮೇಲ್ಗಡೆ ಅವ್ರು ಹೇಳಿದ್ದಾರೆ 5 ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಮಾತ್ರ ಇರೋದು ಅಂತ. ಅದು ಹೇಗೆ ಆಗ್ತದೆ? ಅವರಿಗೊಬ್ಬರಿಗೆ ಟೈಮ್ ಹೇಗೆ ಬರ್ತದೆ ಅದರಲ್ಲಿ? ದೇವಸ್ಥಾನ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಕಾಲವರೆಗೆ ಓಪನ್, 7 ಗಂಟೆವರೆಗೆ ಇರ್ತದೆ, 7 ಕಾಲಕ್ಕೆ ಓಪನ್ ಇರ್ತದೆ. ಇವರಿಗೊಬ್ಬರಿಗೇನು ಟೈಮಿಂಗ್ಸ್ ಅದು? ಅಂದರೆ ಅವ್ರ ತಮ್ಮನಿಗೆ ಬೇಕಾಗುವಾಗ ಟೈಮಿಂಗ್ಸ್ ಆಗಿ ಇಟ್ಟಿದ್ದಾರೆ. ಅಂದರೆ ಟೈಮಿಂಗ್ಸ್ ಆಗುವಾಗ ಹೇಳ್ಬೋದಲ್ಲ, ನನ್ನ ತಮ್ಮ ಅವತ್ತು ಇರಲಿಲ್ಲ, ಅವನು ಆ ಟೈಮಲ್ಲಿ ಇರುವುದಿಲ್ಲ, ಇವರು ಮಾತ್ರ ಇರುವುದು ಅಂತ. ಇದು ಮರು ತನಿಖೆಯಲ್ಲಿ ಬರುವಾಗ ಇದನ್ನು ನಾನು ನಿಮ್ಮ ಪತ್ರಕರ್ತರ ಹತ್ರ ಕೇಳೋದು ಇದನ್ನೇ. ಏನಂತ ಹೇಳಿದ್ರೆ, ತನಿಖೆಯಲ್ಲಿ ಈ ಥರ ಲೋಪ ಆಗಿದೆ. ಯಾಕಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಮೊದಲೇ ಸಿಬ್ಬಂದಿ ಕೊರತೆ ಇದೆ. ಅಂಥವರ ಮೇಲೆ ಈ ಥರದ ಆಪಾದನೆ ಮಾಡಿ ಅವರು ಬೆಳಿಗ್ಗೆ 6 ಗಂಟೆಗೆ ಬಂದವರು ಸಂಜೆ 8 ಗಂಟೆ 7:30 ತನಕ ಇರ್ತಾರೆ. ಹೊಸ ಸಿಬ್ಬಂದಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವ್ರ ಮೇಲೆ ಈ ಥರ ಆರೋಪ ಮಾಡಿದರೆ ಅವರು ಹೇಳಿದ್ದಾರೆ, ನಾವು ನೋಡಿದ್ದೇವೆ, 3 ಗಾಡಿಯಲ್ಲಿ ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಅಬುಬಕರ ಗಾಡಿಯಲ್ಲೇ ಹೋಗಿದೆ ಅಂತ ಎಲ್ಲಿ ಬರೆದಿದ್ದಾರೆ ಅವರು? ಅವರಿಗೆ ಗೊತ್ತಿರ್ತದೆ ಅಬುಬಕರ ಗಾಡಿಯಲ್ಲಿ ಹೋಗಿದೆ ಅಂತೇಳಿ. ಏನಕ್ಕೆ ಅದು ಫಿಕ್ಸ್ ಮಾಡಿದ್ದಾರೆ ಅವರು ಇದರಲ್ಲಿ? ಅದನ್ನು ಇವರ ತಮ್ಮನ ಹೆಸರು ಬಿಟ್ಟು, ಯತೀಂದ್ರ ಅವರು ಕೌಂಟ್ರಲ್ಲಿ ಇರುವವರು, ಅವರನ್ನು ಬಿಟ್ಟು ಅವರನ್ನು ಸೇರಿಸಿದ್ದಾರೆ. ರಾಘವೇಂದ್ರ ಶಬರಾಯರವನು ಆ ಹೆಸರಲ್ಲಿ ಇಲ್ಲ. ಅವ್ರದ್ದು ಹೇಳಿಕೆ ನೋಡಿ, ಎಲ್ಲ ಎಲ್ಲರದ್ದು ಹೇಳಿಕೆಯಲ್ಲಿ ಎಲ್ಲ ನೋಡಿದಂತ ಹೊರತು ಎಲ್ಲಿನೂ ರಿಫೈನ್ರಿ ಅಬುಬಕರಿಗೆ ಕೊಟ್ಟಿದೆ ಅಂತ ಎಲ್ಲಿನೂ ಇಲ್ಲ. ದೇವಳದಲ್ಲಿ ದಿನಾಂಕ 12/9/2017 ಸಭೆಯ ನಿರ್ಣಯ ಸಂಖ್ಯೆ 3 ಅಂದಿನ ವ್ಯವಸ್ಥಾಪನಾ ಸಮಿತಿಯವರ ಉಲ್ಲೇಖ ನಿರ್ಣಯದಂತೆ ಅನುಮತಿ ನೀಡಲಾದ CC ಕ್ಯಾಮರಾ ಅಳವಡಿಸಿ ನಿರ್ವಹಣೆಯೊಂದಿಗೆ ಚಾಲ್ತಿಯಲ್ಲಿದ್ದರೂ ತನಿಖಾ ವರದಿಯಲ್ಲಿ CC ಕ್ಯಾಮರಾದ ಉಲ್ಲೇಖವೇ ಇಲ್ಲದಿರುವುದು ಮತ್ತು CC ಕ್ಯಾಮರಾಗಳ ಅಡ್ಮಿನ್ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ DRD ಪೆಟ್ಟಿಗೆಗಳ ಕೀ ದೇವಸ್ಥಾನಕ್ಕೆ ನೀಡದೆ ನಿರ್ವಹಣೆ ಮಾಡುವವರೇ ನಿಯಂತ್ರಿಸುತ್ತಿರುವುದು ಎಂದು ಸಂಶಯವಾಗಿದೆ ಅಂತ. ಎಲ್ಲಿನೂ ತನಿಖಾ ವರದಿಯಲ್ಲಿ CCTV ಫುಟೇಜ್ ಮೆನ್ಷನೇ ಇಲ್ಲ. ಯಾಕಂತ ಹೇಳಿದ್ರೆ ಇವರ ಸಮಿತಿಯಲ್ಲಿ ಇರುವಾಗಲೇ
CCTV ಬೇಕು ಅಂತ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ತಿಂಗಳಿಗೆ 10,000 ಅಂತ. 10,000 ಅಂದರೆ ಕಂಪ್ಯೂಟರ್ ನಿರ್ವಹಣೆ ಅಂತ ಹೇಳಿ ಫಸ್ಟ್ ತಗೊಂಡ್ರು, ಆಮೇಲೆ CCTV ನಿರ್ವಹಣೆ ಅಂತ 5,000 ಹೇಳಿ 10,000 ತಿಂಗಳಿಗೆ ಕೊಡ್ತಾಯಿದ್ರು. ಅಂಥದ್ರಲ್ಲಿ ಈಗ 2ನೇ ತಾರೀಕಿಗೆ ಆದಂಥವು ಅಥವಾ ಫೆಬ್ರವರಿ ಅದಕ್ಕೆ 29 ದಿವಸ ಅಂತ ತೆಗೆದಿಡ್ಬೋದಿತ್ತಲ್ಲ, ಅಥವಾ ತನಿಖೆಯಲ್ಲಿ ಯಾಕೆ ಬಂದಿಲ್ಲ ಅದು CCTVದು ಇದಿದೆ ಅಂತ. ದೇವಸ್ಥಾನದಿಂದ ತಿಂಗಳಿಗೆ 10,000 ತಗೊಂಡು ಆಮೇಲೆ ಇನ್ನೊಂದು ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಹೆಚ್ಚುವರಿ ಅಂದರೆ ಇದು 10,000 ಅಲ್ಲದೆ ತುಂಬ ಅಂದರೆ CCTVದು ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ, ರಿಪೇರಿದೆಲ್ಲ ಅಂತ. ಅದರಲ್ಲಿ ಇನ್ನೊಂದು ಹೇಳಿದ್ರೆ ಮೈನ್ ಆಗಿರೋದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ದೇವಸ್ಥಾನದ ಹೆಸರಲ್ಲಿ ಇರಲಿಲ್ಲ, ಅದು ಅವರ ಹೆಸರಲ್ಲೇ ಇತ್ತು. ಅಂದರೆ ಅವರಿಗೆ ಓಪನ್ ಮಾಡಿ ನೋಡಲಿಕ್ಕೆ ಆಗುತ್ತೆ ಅಂತ ನನ್ನ ಡೌಟ್. ನನಗೆ ಗೊತ್ತಿಲ್ಲ ಅದು CCTVಯಲ್ಲಿ ಹೇಗೆ ಅಂತ. DVR ಮತ್ತು ಇದರದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅದು ದೇವಸ್ಥಾನದ ಆಸ್ತಿ. ಅದು ನಾವು ಬಂದ ಮೇಲೆ ಅದನ್ನು ಚೆಕ್ ಮೇಲೆ ನಾವು ವಾಪಸ್ ನೋಟಿಸ್ ಕೊಡಬೇಕಾದ್ರೆ ಅವ್ರು ನೋಟಿಸಿಗೆ ಉತ್ತರಿಸಿಲ್ಲ. ಅದಾದಮೇಲೆ ಅದನ್ನು ನಿರ್ಣಯ ಮಾಡಿ ಅದಕ್ಕೆ ಈ ದೇವಸ್ಥಾನದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ್ದು. ಒಂದು A ಗ್ರೇಡ್ ದೇವಸ್ಥಾನದ್ದು ಇಷ್ಟೆಲ್ಲ ಇನ್ಕಮ್ ಇರಬೇಕಾದ್ರೆ ಅದರದ್ದು CCTVದು ಯೂಸರ್ ನೇಮ್ ಪಾಸ್ವರ್ಡ್ ಒಬ್ಬ ಪ್ರೈವೇಟ್ ಅವ್ರು ಇಟ್ಕೊಳ್ಳೋದಾದರೆ ಅಲ್ಲ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಅಥವಾ ದೇವಸ್ಥಾನದ ಹೆಸರಲ್ಲೇ ಇರಬೇಕದು. ಪ್ರೈವೇಟ್ ಅವರು ಹೊರಗಡೆ ಅವರು ಯಾರಾದರೂ ಥರ್ಡ್ ಪಾರ್ಟಿ ಅವರ ಹೆಸರಲ್ಲಿ ಇರಬಾರ್ದಲ್ಲ ಅದು. ಈಗ ದೇವಸ್ಥಾನ ಹೆಸರು ಉಂಟಲ್ಲ. ಆಮೇಲೆ CCTVದು ಆ್ಯಕ್ಚುಲಿ ಇದರ ಪ್ರಕಾರ ನೋಡೋದಾದ್ರೆ ಗಂಟೆ ದಾಸ್ತಾನಲ್ಲಿ CCTV ಇರಲಿಲ್ಲ, ಹೊರಗಡೆ ಇದೆ. ಏನೋ ಲೋಡ್ ಮಾಡ್ತಾರೆ ಮತ್ತು ಗಾಡಿ ಹೋಗುತ್ತಲ್ಲ ಅಲ್ಲಿ ಇದೆ. ಅದರ ನಂತರದ ಅದು ರೆಕಾರ್ಡ್ ಮಾಡಿ ಇಟ್ಕೊಳ್ಬೋದಿತ್ತಲ್ಲ. ಇತ್ತಿತ್ತು CCTV ಇತ್ತು. ಅಲ್ಲ, ಇದ್ರ ತನಿಖೆಯಲ್ಲಿ ಅದರ ಬಗ್ಗೆ ಮೆನ್ಷನ್ ಇಲ್ಲ. ಅದರ ಬಗ್ಗೆ ಈಗ ಎಲ್ಲದ ಇಲ್ಲ ಇಲ್ಲ ಯಾವುದ್ರದ್ದು ಕೇಳಿದ್ದೇವೆ, ಇನ್ನೂ ಸಿಕ್ಕಿಲ್ಲ, ಇನ್ನೂ ಬಂದಿಲ್ಲ. ಅಲ್ಲ, ತನಿಖಾ ವರದಿಯಲ್ಲಿ ಇಲ್ಲ ಅಂದಮೇಲೆ ಮತ್ತೆ ಎಲ್ಲಿರ್ತದೆ ಹೇಳಿ ನೀವು? ತನಿಖಾ ವರದಿಯಲ್ಲಿ CCTV ಇಲ್ಲ ಅಂತ ಹೇಳಿದ್ರೆ ಯಾವುದು ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಲ್ಲ, ಅವ್ರು ಮಾಡಿದಾರಲ್ಲ, ಯಾರು ಅಸಿಸ್ಟೆಂಟ್ ಕಮಿಷನರ್ ಇದರದ್ದು ಧಾರ್ಮಿಕ ದತ್ತಿಯವರು ಪೂರ್ತಿ ಮಾಡಿದ ಮೇಲೆ ತನಿಖಾ ವರದಿ ಕೊಟ್ಟಿರೋದಲ್ಲ. ಅವರು ತನಿಖಾ ವರದಿಯಲ್ಲಿ ಕೊಟ್ಟಿದ್ದಾರೆ, ಅವರಿಗೆ ಅದ್ರಲ್ಲಿ ಬರೆದಿದ್ದಾರೆ. ಅಂದರೆ ಇಷ್ಟು ಒಂದು ಕಡೆ 26,000 kg ಹೋಗಿದೆ, ಇನ್ನೊಂದು 10,000 kg ಹೋಗಿದೆ. ಇದರ ಬಗ್ಗೆ ಇನ್ನೂ ಸವಿಸ್ತಾರವಾದ ತನಿಖೆ ಆಗಬೇಕು ಅಂತ ಬರೆದಿದ್ದಾರೆ ಅದರಲ್ಲಿ. ಹಾಂ, ಇಲ್ಲ ಅದು ಬಂದಿಲ್ಲ. ಅದು ಪೊಲೀಸಿಗೆ ಅದು ಆದಮೇಲೆ ಹೋಗಿದ್ದು. ಇಲ್ಲಿ ಧಾರ್ಮಿಕ ದತ್ತಿಯವರು ತನಿಖೆ ನಡೆಸಿ ಅದನ್ನು ಆಯುಕ್ತರಿಗೆ ಕಳಿಸಿದ ಮೇಲೆ, ಆಯುಕ್ತರಿಂದ ದೇವಸ್ಥಾನಕ್ಕೆ ಬಂದ ಮೇಲೆ ಅದಾಗುವಾಗ ನಿಮಗೆ ನೋಡಿ, ಗಂಟೆ ಹೋಗಿದ್ದು 1 ಜನವರಿ 2ನೇ ತಾರೀಕು, ಇನ್ನೊಂದು 3 ಡೇಟ್ ಇದೆ ಅದರಲ್ಲಿ, ಅದೆರಡು. ಇದು ಮಹಾಜರು ಮಾಡಿದ್ದು 24, ಮಹಾಜರು ಇದು ತನಿಖೆ ಮಾಡಿದ್ದು 24ಕ್ಕೆ. ಇದು ಲಾಕ್ಡೌನ್ ಇತ್ತಲ್ಲ ಆ ಸಮಯದಲ್ಲಿ. ಲಾಕ್ಡೌನ್ ಅಲ್ಲದ್ರೆ ಇದು ಗಂಟೆದ್ದು ಹೊರಗಡೆ ಬರ್ತಾ ಇರಲಿಲ್ಲ. ಯಾಕಂತಂದರೆ ಸ್ಟಾಕ್ ಬಂದರೆ ನಿಮಗೆ ಲೆವೆಲ್ ಆಗ್ತಾಯಿತ್ತು ಅದು. ಅದಕ್ಕೋಸ್ಕರ ಅವರು ಸೈನ್ ಮಾಡಿದ್ರು ಅಂತ ನನಗೆ ಡೌಟ್ ಬರ್ತಾ ಇದೆ. ಇಲ್ಲಾಂದರೆ ನಿಮಗೆ ಅಲ್ಲಿ 10,000 ಈಗ 1,000 kg ಇದ್ದರೆ ಆ ಕಡೆ ಏನೋ ಅದಾಗಲ್ಲ. ಯಾಕಂತ ಹೇಳಿದ್ರೆ 1,000 kg ಅಂದರೆ ಗಂಟೆ ಹೆಂಗಿರುತ್ತೆ ಹೇಳಿ ನೀವು? ತನಿಖಾ ವರದಿಯಲ್ಲಿ ತನಿಖಾ ವರದಿ ಕ್ರಮಾಂಕ 20ರಂತೆ ವೇ ಬಿಲ್ಗಳನ್ನು ಪರಿಶೀಲಿಸಿದಾಗ ಬಿಡ್ಡುದಾರ 2/1/2020 ಗಂಟೆ ಮಣಿಗಳನ್ನು ಸಾಗಿಸಿದ 3 ವಾಹನಗಳಲ್ಲಿ ಒಟ್ಟು ತೂಕ 26,060 kg, ಬಿಡ್ಡುದಾರ ಪಾವತಿಸಿದ್ದು 12,000 kg, ಗಂಟಾ ಮಣಿಗೆ ಮಾತ್ರ ಆಗಿರುತ್ತದೆ. ಈ ಸಂಬಂಧದಲ್ಲಿ ವ್ಯತ್ಯಾಸವಾದ 16,060 kg ಗಂಟಾಮಣಿಗಳ ಬಗ್ಗೆ ತನಿಖೆಯಲ್ಲಿ ನಿರ್ದಿಷ್ಟವಾದ ದಾಖಲೆ ಸಾಕ್ಷ್ಯಗಳು ಮೇಲ್ನೋಟಕ್ಕೆ ಕಂಡುಬರುತ್ತಿಲ್ಲ ಎಂಬ ವರದಿಯೊಂದಿಗೆ ಇರುವುದು ದೇವಳದ ಒಟ್ಟು ಗಂಟಾಮಣಿಗಳ ತೂಕದ ದಾಖಲೆಯಲ್ಲಿ ಇಲ್ಲದೆ ಬಿಡ್ಡುದಾರ ಬಿಲ್ಲನ್ನು ನೀಡಿರುವುದು ತನಿಖೆಯಲ್ಲಿ ಸಂಶಯವಾಗಿದೆ ಅಂತ. ಅಂದರೆ ಜನವರಿಯಲ್ಲಿ 26,000 kg ಹೋಗಿದೆ ಜನವರಿಯಲ್ಲಿ. ಆಮೇಲೆ ಮಾರ್ಚ್ 5ನೇ ತಾರೀಕಿಗೆ ಇವರು 10,000 kg ಇದೆ ಅಂತ ಸ್ಟಾಕ್ ಬರೆದಿದ್ದಾರೆ. ಅಂದರೆ ಅವನು ಕೊಟ್ಟಿರೋದು 26,000ದಲ್ಲಿ 12,000ಕ್ಕೆ ಮಾತ್ರ ಬಿಲ್ ಕೊಟ್ಟಿದ್ದಾನೆ. ಅಲ್ಲಿ 14,060 ಮತ್ತು ಇದು 10,000 kg, ಒಟ್ಟಿಗೆ 24,000 kg. ಅಂದರೆ ಇಂದಿನ ಬೆಲೆ 1,40,00,000 ಆಗುತ್ತೆ. ಇವತ್ತಿನ ಬೆಲೆ ನಾವು ಇವತ್ತಿನ ಬೆಲೆಗೆ ಮಾಡಬೇಕಲ್ಲ ಅದನ್ನು. ಇವತ್ತಿನ ಬೆಲೆ 1,40,00,000 ಆಗುತ್ತೆ.
ತನಿಖಾ ವರದಿಯಲ್ಲಿ ದಿನಾಂಕ 4/2/2020 ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಂಜಾರ್ ಅವರು ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆಯ ಮೇಲೆ ಪ್ರಶ್ನಿಸಿದಾಗ ದಿನಾಂಕ 21/1/2014 ಸಾಲಿನಲ್ಲಿ ಟೆಂಡರ್ ಅಂಗೀಕಾರವಾದ 12,000 kg ಗಂಟೆಗೆ 37,33,320 ರು ಮಾರಾಟವಾದ ದಾಖಲೆಯನ್ನು ನೀಡಿದರೂ ಇದು ತನಿಖಾ ವರದಿಯಲ್ಲಿ ಉಲ್ಲೇಖಿಸದೆ ತನಿಖೆಯಾಗಿರುತ್ತದೆ. ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಾಗ ಮೂರು ಗಂಟೆ ವಿಲೇವಾರಿಯಾದ ದಿನಾಂಕ ಕೊಟ್ಟಿರ್ತಾರೆ ಅವರು. ಅದರಲ್ಲಿ ಇದು ನೋಡಿದೆ ಯಾವಾಗ 21/2014 ಇದು ಟೆಂಡರ್ ಅಂಗೀಕಾರವಾದ ಯಾವುದು ಗಂಟೆ ವಿಲೇವಾರಿ ಆಗಿದೆ ಇದು. ಆದರೆ ಅದರ ನಂತರ ಆಗಿದ್ದು ಎರಡನ್ನೂ ಟೆಂಡರ್ ಅಂಗೀಕಾರ ಆಗಲಿಲ್ಲ. ಅದು ಅಂದರೆ ಯಾವುದು ಡಿ ಸಿಯಿಂದ ಅಪ್ರೂವಲ್ ಸಿಕ್ಕಿಲ್ಲ. ಬಟ್ ತನಿಖೆಯಲ್ಲಿ ಅಟ್ಲೀಸ್ಟ್ ಅದನ್ನು ಮೆನ್ಷನ್ ಮಾಡಬೇಕಿತ್ತು ಹೇಗೆ ಅವರು ಟೆಂಡರ್ ಮಾಡಿದ್ದಾರೆ ಅಂತ ಇದನ್ನು. ಯಾಕಂತ ಹೇಳಿದ್ರೆ ಅವರು ಆ ಟೈಮಲ್ಲಿ 3 ಕೊಟೇಶನ್ ಇದು ಬಿಡ್ಡು ಹಾಕಿ 3 ಆಗಿ ಎಲ್ಲ ಅಂಗೀಕಾರವಾದ ಆಗಿದ್ದು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಸಮಿತಿಯವರಿಗೆ ಟೆಂಡರ್ ಆಗುವಾಗ ಈ ಹಿಂದೆ ಹೇಗೆ ಟೆಂಡರ್ ಮಾಡಿದ್ದಾರೆ ಅಂತ ನೋಡಬೇಕಲ್ಲ ಅವರು. ಈಗ ನಾವು ಅಲ್ಲಿ ಏನಾದರೂ ವ್ಯವಸ್ಥೆ ಆಗಬೇಕಾದ್ರೆ ಹಿಂದಿನ ಸಮಿತಿಯವರು ಏನೆಲ್ಲ ಮಾಡ್ತಾಯಿದ್ರು ಏನು ಅಂತ ನೋಡಬೇಕು ನಾವು. ಈಗ ಒಂದು 80 ಲಕ್ಷ ರೂಪಾಯಿದು ತ್ಯಾಜ್ಯ ವಿಲೇವಾರಿ ಘಟಕ ಆಗ್ತಾ ಉಂಟು. ಈಗ ನಾವು ಸಮಿತಿಯಿಂದ ಬರುವಾಗ ಅದು ಅಪ್ರೂವ್ ಆಯಿತು. ಅದಾದಮೇಲೆ ಶಿಲಾನ್ಯಾಸ ಆಗಿ ಈಗ ಆಲ್ಮೋಸ್ಟ್ 80% ಕೆಲಸ ಆಗಿದೆ. ನಾವು ಅದನ್ನು ಹಿಂದಿನ ಸಮಿತಿಯವರು ಹೇಗೆ ಮಾಡಿದ್ದಾರೆ ಅಂತ ನೋಡಿದ್ದೇವೆ. ಅವರು ನಿರ್ಣಯ ಮಾಡಿದರು. ಬಟ್ ಅದು ಇದರಲ್ಲಿ ನಮ್ಮ ಡಿ ಸಿ ಆಫೀಸಲ್ಲಿ ಅದು PWDಯಲ್ಲಿ ಫೇಲ್ಯೂರ್ ಆಯಿತು. ಅದರ ಕೆಲವು ಅದಕ್ಕೆ ವ್ಯವಸ್ಥೆಯನ್ನು ಅಂದರೆ ಮಾಡುವವರು ಇರಬೇಕು ಅಂತ ಅದನ್ನು ನಮ್ಮ ಅಧ್ಯಕ್ಷರದನ್ನು ಅದಕ್ಕೆ ಏನು ಬೇಕಾಗುವಂಥ ಯಾರು ಏನಂದರೆ ಮೆಕ್ಯಾನಿಕಲ್ ಇರುತ್ತಲ್ಲ ಅದರಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಪ್ರಾಜೆಕ್ಟನ್ನು ಕರೆಕ್ಟಾಗಿ ತಯಾರಿಸಿ, ಅಂದರೆ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಪ್ರೂವಲ್ ಕರೆಕ್ಟ್ ಇರಬೇಕು. ಅದು ನಾವು ಸುಮ್ಮನೆ ಒಂದು ತ್ಯಾಜ್ಯ ವಿಲೇವಾರಿ ಅಂತ ಮಾಡಿದರೆ ಆಗೋದಿಲ್ಲ. ಅದನ್ನು ಹೇಗೆ ಮಾಡಬೇಕು ಯಾವ ಥರ ಅಂತ ಅದಾದಮೇಲೆ ಅದು ಅಪ್ರೂವ್ ಆಗಿದ್ದು. ಅದೇ ಥರ ಇವರು ಗಂಟೆ ವಿಲೇವಾರಿ ಮಾಡಬೇಕಾದ್ರೆ ಹಿಂದಿನ ಸಮಿತಿಯವರು ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ಬೋಯ್ತಲ್ಲ ಹೇಗೆ ಮಾಡಿದ್ದಾರೆ ಅಂತ. ಇವರಿಗೆ ಹಿಂದಿನ ಸಮಿತಿಯವರು ಏನು ಇದು ಅಂಗಡಿ ಎಲ್ಲಮು ಮತ್ತು ಹೂವಿನ ಎಲ್ಲಮು ಎಲ್ಲ ದೇವಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಮಾತ್ರ ಅವರು ಹೇಳಲ್ಲ, ಯಾವುದು ಗಂಟೆ ಎಲ್ಲಮ್ಮ ಆಗಿದೆ ಅಂತ ಹೇಳೋದಿಲ್ಲ ಅವರು. ನಾನು ನಿಮಗೊಂದು ಇದರಲ್ಲಿ ಒಂದು ವಿಡಿಯೋ ತೋರಿಸ್ತಾ ಇದ್ದೇನೆ, ನೀವು ಅದನ್ನು ನೋಡಿರ್ಬೋದು. ಮತ್ತೊಂದು ಅವರು ಹೇಳೋ ಆರೋಪ ಮಾಡಿದಂಥದ್ದು ಅಥವಾ ಹೇಳಿಕೆ ಕೊಟ್ಟದ್ದು ಹುಂಡಿಯಿಂದ ಹಣ ತೆಗೆದು ಯಾವುದೇ ಜಮೀನು ಖರೀದಿ ಮಾಡಲಿಲ್ಲ. ನಾವು ಹೋರಾಟ ವೇದಿಕೆಯವರಂತೂ ತಪ್ಪಿ ಕೂಡ ಹುಂಡಿಯಿಂದ ಹಣ ತೆಗೆದು ಖಾಸಗಿ ಹೆಸರಲ್ಲಿ ಅವರ ಸ್ವಂತ ಜಮೀನುಗಳನ್ನು ಅಡವಿಟ್ಟು ಬ್ಯಾಂಕ್ ಸಾಲ ಮೂಲಕ ಖರೀದಿ ಮಾಡಿದ ಆ ಸಾಲವನ್ನು ಭಕ್ತರು ಮರುಪಾವತಿ ಮಾಡಿದ್ದಾರೆ ಅಂತ ಹೇಳಿ ತರಿಸ್ತಾರೆ. ವಿನಃ ಹುಂಡಿಯಿಂದ ಹಣ ತೆಗೆದು ಜಮೀನು ಖರೀದಿ ಮಾಡಿದಂತೆ ಎಲ್ಲಿಯೂ ಹೇಳಿಲ್ಲ. ಅದನ್ನು ಅವರು ಕೂಡ ಹೇಳಿದ್ದಾರೆ, ಅದರಲ್ಲಿ ವಿಶೇಷ ಇಲ್ಲ. ಮತ್ತೊಂದು ಹುಲ್ಲಿನ ಬಗ್ಗೆ ಇದನ್ನು ನಾನು ಹೇಳ್ತೇನೆ, ಇದು ನಾನು ನಿಮಗೆ ಮತ್ತೆ ಕಳಿಸ್ತೇನೆ. ಮೊನ್ನೆ ಅವರ ಸಂರಕ್ಷಣಾ ವೇದಿಕೆಯಲ್ಲಿ ನಮ್ಮ ಶ್ಯಾಮರಾಜ್ ಪಟ್ರಾಮೆ ಕಮ್ಯುನಿಸ್ಟ್ ಮುಖಂಡರಿದ್ದಾರಲ್ಲ, ಅವರೊಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅದರೊಟ್ಟಿಗೆ ಈ ಅಧ್ಯಕ್ಷರಿದ್ದಾರೆ, ಅದಾದಮೇಲೆ ಅಲ್ಲಿ ಕುರ್ತಲಾಜೆ ಒಬ್ಬರು ಭಟ್ರಿದ್ದಾರೆ. ಅದರಲ್ಲಿ ಅವರು ಹುಂಡಿ ಬಗ್ಗೆ ಟ್ರಸ್ಟ್ನವರು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಮತ್ತು ಇವರು ಆವಾಗ ಯಾರು ವಿಶ್ವನಾಥ್ ಕೊಲ್ಲಾಜೆ ಸದಸ್ಯರು ಒಂದು ಹೇಳಿಕೆ ಕೊಟ್ಟಿದ್ರು ಪ್ರೆಸ್ ಸ್ಟೇಟ್ಮೆಂಟಲ್ಲಿ, ನಾವು ಹುಂಡಿಯಿಂದ ದುಡ್ಡು ಕೊಟ್ಟು ನಾವು ಜಾಗ ಖರೀದಿ ಮಾಡಿದ್ದೇವೆ ಅಂತ ಫಸ್ಟಿಗೆ. ಎರಡನೇ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅಂತ ಹೇಳಿದರೆ ನಾವು ಇದು ಭಕ್ತರಿಂದ ಕೊಟ್ಟದ್ದು ಅಂತ. ಈ ಹುಂಡಿನ ಸ್ಟೇಟ್ಮೆಂಟಿಗೆ ಇವ್ರು ಹೇಳ್ತಾ ಇರೋದು ನಾವು ಎಲ್ಲಿ ಸಹ ಹೇಳಿಲ್ಲ ಅಂತ. ಯಾರು ಶ್ಯಾಮರಾಜ್ ಪಟ್ರಾಮೆ ಇದ್ದಾರೆ, ಆಗಿನ ಸಮಿತಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಶಬ್ರಾಯರ್ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಅವರಿದ್ದಾರೆ ಅಲ್ಲಿ. ಇವ್ರು ಹೇಳ್ತಾ ಇದ್ದಾರೆ ನಾವು ಹುಂಡಿಯಿಂದ ಎಲ್ಲಿ ತೆಗೆದಿಲ್ಲ ಅಂತ. ಆದರೆ ಸ್ವತಃ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಶಬ್ರಾಯರೇ ಸೈನ್ ಹಾಕಿದ್ದಾರೆ, ನಾವು ಹುಂಡಿಯಿಂದ, ಅವರು ಯಾರು ಕೊಲ್ಲಾಜೆ ಅವರು ಹುಂಡಿಯಿಂದ ಅಂತ ಒಂದು ಸ್ಟೇಟ್ಮೆಂಟಿಗೆ ಸೈನ್ ಹಾಕಿದ್ದಾರೆ ಅವರು. ಈಗ ಹೇಳ್ಬೋದಿತ್ತಲ್ಲ ಇಲ್ಲಿ ಆ ಸ್ಟೇಟ್ಮೆಂಟಲ್ಲಿ ಹೇಳ್ಬೋದಿತ್ತಲ್ಲ ಅವರಿಗೆ, ಇಲ್ಲ ಅದು ಹುಂಡಿಯಿಂದ ತೆಗೆದದ್ದು, ನಾನು ಅದನ್ನು ತೋರಿಸ್ತೇನೆ ಅಂತ ಹೇಳ್ಬೋದಲ್ಲ ಅವರಿಗೆ. ಅಂದರೆ ಇದರಲ್ಲಿ ಗಂಟೆಯಲ್ಲಿ 10,000 kg ಇಲ್ಲ ಅಂತ ಮೊದಲೇ ಇವ್ರಿಗೆ ಗೊತ್ತಿದೆ, ಯಾರಿಗೆ ಅಧ್ಯಕ್ಷರಿಗೆ. ಅದಕ್ಕೋಸ್ಕರ ಸ್ಟೇಟ್ಮೆಂಟಲ್ಲಿ ಕೊಲ್ಲಾಜೆ ಅವರು ವಿಶ್ವನಾಥ್ ಅವರನ್ನು ಫಿಕ್ಸ್ ಮಾಡಲಿಕ್ಕೆ ಇದನ್ನು ಹಾಕಿದ್ದವರು. ಅಲ್ಲಿಯವರೆಗೆ ನೀವು ಯಾವ ದಾಖಲೆಯಲ್ಲಿ ನೋಡಿ, ನೀವು ಹುಂಡಿ ವಿಷಯ ಎಲ್ಲಿನೂ ಬರಲ್ಲ. ಬಂದಿರುವುದೇ 24/2020 ಬಂದಿರೋದು ಆ ಸ್ಟೇಟ್ಮೆಂಟ್. ಅದಕ್ಕಿಂತ ಮೊದಲು ಎಲ್ಲಿನಿಲ್ಲ ಹುಂಡಿದು ಅಂತ. ಅಂದರೆ ಟೋಟಲಾಗಿ ಇಡೀ ಭಕ್ತರಲ್ಲಿ ಗೊಂದಲ ಮಾಡ್ತಾ ಇದ್ದಾರೆ ಅವರು. ಒಂದಷ್ಟು ಅವರ ಸ್ಟೇಟ್ಮೆಂಟಿಗೆ ಕರೆಕ್ಟಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಯಾವುದು ಒಂದು ಸ್ಟೇಟ್ಮೆಂಟಲ್ಲಿ ಅಲ್ಲಿ ಬರೆಯುವುದವರು 3 ಲಕ್ಷ ಕೊಟ್ಟಿದ್ದೇವೆ ಅಂತ, ಇನ್ನೊಂದು ಕಡೆ ಸ್ಟೇಟ್ಮೆಂಟಲ್ಲಿ 20 ವರ್ಷದ ಹಿಂದೆ ಬರೀತಾರೆ, ಇನ್ನೊಂದು ಸ್ಟೇಟ್ಮೆಂಟಲ್ಲಿ 10 ವರ್ಷ ಅಂತ ಬರೀತಾರೆ.
ಅಂದರೆ 2009 ಹಿಂದೆನಾ ಅಥವಾ 2004 ಹಿಂದೆನಾ ಅದು ಗೊತ್ತಾಗಬೇಕು. ಯಾಕಂತ ಹೇಳಿ ಅಲ್ಲಲ್ಲ, ನಮಗೇನು ಗೊತ್ತಾ, ನಾನು ಹೇಳಿದ್ರು ತನಿಖಾ ವರದಿ ಅದು ಅದೇ ನೀವು ಹೇಳಿದಾಗೆ ನಮಗೇನಂತ ಹೇಳಿದರೆ ಅಟ್ಲೀಸ್ಟ್ ಹೊರಗಡೆ ಇವ್ರಿಗೆ ಬಿಡಿ, ನಮ್ಮ ಬೆಳ್ತಂಗಡಿ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಏನಾಗ್ತದೆ ಅಂತ ಗೊತ್ತಾಗುತ್ತೆ ಅಲ್ವಾ, ಏನಾಗಿದೆ ಅಂತ ಹೇಳಿ. ಈಗ ಗೊತ್ತಾಗಿದೆ. ಈಗ ಮೊನ್ನೆ ಇಷ್ಟು ನೀವು ಮಾಧ್ಯಮದಲ್ಲಿ ಹಾಕುವಾಗ ಇದರಲ್ಲೆಲ್ಲ ಬಂದಿತ್ತು, ನಮಗೆ ಕೆಲವರು ಅಲ್ಲ ಆ ವಿಷಯ ಗೊತ್ತಿರಲಿಲ್ಲ. ಈಗ ಈ ವಿಷಯ ಆಗುವಾಗ ಎಲ್ಲ ಬರಲಿ ಅಲ್ವಾ ತನಿಖೆ. ಈಗ ಇದು ಈಗ ಹೇಗಿದ್ದರೂ ಸಮಿತಿ ಹೈಕೋರ್ಟ್ ಅಲ್ಲಿದೆ. ನಾನು ಆಯುಕ್ತರಿಗೂ ಲೆಟರ್ ಹಾಕಿದ್ದೀನಿ ಈ ಥರ ಇದೆ ಅಂಥೇಳಿ. ಪ್ರಥಮ ವರ್ತಮಾನ ವರದಿ ಘನ ನ್ಯಾಯಾಲಯ ಬೆಳ್ತಂಗಡಿ ಪೊಲೀಸ್ ಠಾಣೆ ಧರ್ಮಸ್ಥಳ ಇಲ್ಲಿ ದಾಖಲಾಗಿರುವ ಅಪರಾಧ ಸಂಖ್ಯೆ 0015/2022ರಂತೆ ಸುಮಾರು 26,060 kg ಗಂಟಾಮಣಿಗಳನ್ನು ಬಿಡ್ಡು ಮಾಡಿದ್ದು ಲೆಕ್ಕ ಪ್ರಕಾರ 12,000 kg ವ್ಯಾಪಾರ ಮಾಡಿರುವ ಬಗ್ಗೆ ಲೆಕ್ಕಪತ್ರವಿರುವುದು ಕಂಡುಬರುತ್ತದೆ. ಆದರೆ 14,060 kg ಗಂಟಾಮಣಿಗಳ ಅವ್ಯವಹಾರ ನಡೆದಿರುವುದು ಕಂಡುಬರುತ್ತದೆ. ಇದರ ಮೌಲ್ಯ 44,69,000 ಹಣ ಪಾವತಿಸಬೇಕಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಪ್ರಥಮ ವರ್ತಮಾನ ವರದಿಯ ವಿವರದಲ್ಲಿದೆ. ಅಂದರೆ FIR ಕಾಪಿಯಲ್ಲಿ ಇಷ್ಟು ಹಾಕಿಬಿಟ್ಟಿದ್ದಾರೆ ಅವರು. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ದೇವಸ್ಥಾನ ಭಂಡಾರದಿಂದ 14,060 kg ಮತ್ತು 10,526 kg ಗಂಟಾಮಣಿಗಳು ಒಟ್ಟು ಅಂದರೆ 24,586 kg ನಷ್ಟ ಆಗಿರುವ ಬಗ್ಗೆ ಸಂಶಯ ಬರುತ್ತದೆ. ಇಲಾಖಾ ವರದಿಯಲ್ಲಿ ಸವಿಸ್ತಾರ ತನಿಖೆಯನ್ನು ರಾಜ್ಯ ಲೆಕ್ಕ ಪರಿಶೋಧಕ ಮತ್ತು ಲೆಕ್ಕಪತ್ರ ಇಲಾಖೆಯಿಂದ ಅಥವಾ ಮತ್ಯಾವುದೇ ಸೂಕ್ತ ಸಕ್ಷಮ ಪ್ರಾಧಿಕಾರದಿಂದ ಕೈಗೊಳ್ಳುವುದನ್ನು ಪರಿಗಣಿಸಬಹುದು ಎಂದು ತನಿಖಾ ವರದಿಯಲ್ಲಿದೆ. ತನಿಖಾ ವರದಿಯಲ್ಲಿ ಆ ಥರ ಹೇಳಿದ್ದಾರೆ ಅವರು. ಆದ್ದರಿಂದ ಇಷ್ಟೊಂದು ದೊಡ್ಡ ಮಟ್ಟದ ಅವ್ಯವಹಾರ ಸಮಯದಲ್ಲಿ ಇದ್ದ ಸಮಿತಿಯ ಸದಸ್ಯರಾದ ಸುಬ್ರಹ್ಮಣ್ಯ ಶಬರಾಯ, ವಿಶ್ವನಾಥ ಕೊಲ್ಲಾಜೆ, ಸಿನಿ ಗುರುದೇವನ್, ಪ್ರಶಾಂತ್ ರೈ ಇವರುಗಳನ್ನು ಮರು ನೇಮಕ ಮಾಡಿದ್ದು ಭಕ್ತರ ನಂಬಿಕೆ ಮತ್ತು ಭಕ್ತಿಗೆ ಘಾಸಿಯಾಗಿದೆ ಎಂದರೆ ತಪ್ಪಾಗಲಾರದು. ಇದರೊಂದಿಗೆ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವ ಪ್ರವರ್ಗ ಎಗೆ ಸೇರಿದ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಸೇರಿದ ಸ್ಥಿರಾಸ್ತಿಯಲ್ಲಿ 29 ನೆಲ ಬಾಡಿಗೆದಾರರೊಂದಿಗೆ ಸುಬ್ರಹ್ಮಣ್ಯ ಶಬರಾಯ ಮತ್ತು ವಿಶ್ವನಾಥ ಕೊಲ್ಲಾಜೆ ಇವರುಗಳು ವಾಣಿಜ್ಯ ಕಟ್ಟಡ ಅಡಿ ಸ್ಥಳವನ್ನು ಲೀಸ್ ಮುಖಾಂತರ ಪಡೆದುಕೊಂಡಿರುವುದು, ಆದರೆ ಯಾವುದೇ ಕರಾರು ಪತ್ರ ದೇವಸ್ಥಾನದಲ್ಲಿ ಲಭ್ಯವಿಲ್ಲದಿರುವುದು ಹಾಗೂ ದೇವಾಲಯಕ್ಕೆ ಬರುವ ಲಕ್ಷಾಂತರ ವಾರ್ಷಿಕ ಆದಾಯಕ್ಕೆ ಅಡ್ಡಿಯಾಗಿರುವುದು ಹಾಗೂ ಈ ಅಡಿಸ್ಥಳ ಸುಮಾರು 5-8 ಸೆನ್ಸ್ ದೇವಸ್ಥಾನದ ಸ್ಥಿರಾಸ್ತಿಯನ್ನು ಬಿಟ್ಟುಕೊಡದ ಇವರುಗಳು ಸೌತರ್ಕ ಸಂರಕ್ಷಣಾ ವೇದಿಕೆ ಹೆಸರಿನಲ್ಲಿ ಹೋರಾಟ ಮಾಡುತ್ತಿರುವುದು ಈ ಒತ್ತುವರಿಯನ್ನು ಮರೆಮಾಚುವ ಉದ್ದೇಶವೇ? ಈ ಪಾಯಿಂಟ್ ಇರೋದು. ಇದು ನಾನು ಕೊಕ್ಕಡ ದೇವಸ್ಥಾನದ ಇದನ್ನು ನಾನು ಜೂನಲ್ಲಿ ನಾನು ಮಾಹಿತಿ ಹಾಕಲಿ ಕೇಳಿದೆ. ನಾನು ಅವರಂದರೆ ಅದರಲ್ಲಿ ಏನು ಗೊತ್ತಾ ನಿಮಗೆ, ಹಾಂ ಅವರು ಕೈಗೊಳ್ಳೋದಕ್ಕೆ ನಾನೀಗ ಹೊರಡ್ತಿರೋದು. ಅದನ್ನು ಯಾರನ್ನು ಕೇಳಿ ಅದಲ್ಲ ಕೇಳಬೇಕಂತ. ಯಾಕಂತ ಹೇಳಿದ್ರೆ ನಾನು ಹೇಳ್ತೇನೆ ನೋಡಿ, ಅಲ್ಲಿ ಒಟ್ಟಿಗೆ 17 ಎಕರೆ ಜಾಗ ಇದೆ ವೈದ್ಯನಾಥೇಶ್ವರ ದೇವರಿಗೆ. 17 ಎಕರೆಯಲ್ಲಿ ಒಂದು 9 ಸೆನ್ಸು ಮತ್ತು ಒಂದು ಎಕರೆಯಲ್ಲಿ 1.5 ಎಕರೆಯಲ್ಲಿ ಮೊದಲು ಹೇಳ್ತಾ ಇದ್ದಾರೆ ಅದೇ ನೆಲ ಬಾಡಿಗೆಗೆ ಲೀಸ್ ತಗೊಂಡಿರೋದು ಅಂತ. ಆದರೆ ದೇವಸ್ಥಾನದಲ್ಲಿ ಯಾವುದೇ ದಾಖಲೆ ಇಲ್ಲ. ಕೊಡ್ತಾ ಇರುವ ಅಂಗಡಿ ಬಾಡಿಗೆ ಎಷ್ಟು ಗೊತ್ತಾ? 100 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ವರ್ಷಕ್ಕೆ. 25,000 ರೂಪಾಯಿ ವರ್ಷಕ್ಕೆ ಬರ್ತದೆ. ಈಗಿನ ಲೆಕ್ಕದಲ್ಲಿ ವರ್ಷಕ್ಕೆ 25 ಲಕ್ಷದಿಂದ 30 ಲಕ್ಷ ಬರಬೇಕು. ನಾವು ಆ 27 ಜನರನ್ನು 27 ಜನರ ಯಾರು ಅಡಿ ಸ್ಥಳದ ಬಾಡಿಗೆದಾರಿದ್ದಾರೆ. 200 ಮನೆ ಇದೆ ದೇವಸ್ಥಾನದ 2,000 ಮನೆ ಇದೆ. 2,000 ಮನೆ ಇದ್ದು ಭಕ್ತರಿಗೆ ದೇವಸ್ಥಾನ ಅರ್ಧದಲ್ಲಿ ಜೀರ್ಣೋದ್ಧಾರ ಆಗದೆ ನಿಂತಿದೆ. ಇದರಿಂದ ಆದರೂ ಬಾಡಿಗೆ ಬರ್ತಾ ಇದ್ದರೆ, ನಿಮಗೆ ಮೊದಲಿಂದ ಬಾಡಿಗೆ ಬರ್ತಾ ಇದ್ದರೆ ಆದಾಯ ಬರ್ತಾ ಇದ್ದದ್ದು 5 ವರ್ಷಕ್ಕೆ. ನಾನೀಗ ಅಂದಾಜು ಪ್ರಕಾರ ಕೋಣೆ ಒಂದೊಂದು ಈಗಿನ ಪ್ರಕಾರ ಮಾಡಿದರೆ 5 ವರ್ಷಕ್ಕೆ ಆಲ್ಮೋಸ್ಟು 1.25 ಕೋಟಿಯಿಂದ 1.5 ಕೋಟಿ ಬರಬೇಕು 5 ವರ್ಷಕ್ಕೆ. ನಿಮಗೆ ತಿಂಗಳಿಗೆ ಇದು ವರ್ಷಕ್ಕೆ 25,000 ಕೊಡೋದವ್ರು 100 ರೂಪಾಯಿ ಬಾಡಿಗೆ. ಈಗ ಬೇರೆ ಕಡೆ ಎಲ್ಲ ರಾಜ್ಯ ಸರ್ಕಾರ ಬರ್ತಾ ಇದೆಲ್ಲ ಒತ್ತುವರಿ ನಾವು ಮಾಡಿದ್ದೇವೆ ಅಂತ, ಅಟ್ಲೀಸ್ಟ್ ಬಾಡಿಗೆ ಆದರೂ ಬರಲಿ ಅಲ್ವಾ? ಒಂದು ಕೋಣೆ ಅವನು 1,000-1,500 ಆದರೂ ಕೊಡಲಿ ಅಲ್ವಾ? ಅದರಲ್ಲಿ ಇವರಿದ್ದಾರೆ ಇಬ್ಬರು, ಆ ಬಾಡಿಗೆದರಲ್ಲಿ ಇವರಿದ್ದಾರೆ. ಇವರಿಗೆ ಸೌತರ್ಕದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಲ್ವಾ, ಸಂರಕ್ಷಣೆ ಅಂತೇಳಿ. ಅಲ್ಲ ಸಮಿತಿ ಇರಲಿ, ನಾವು ಅದನ್ನು ಕೇಳಬೇಕಲ್ಲ. ಈಗ ಅಲ್ಲಿ ಇರುವುದು ದೇವರ ಆಸ್ತಿಯಲ್ಲಿ ಇವರು ಇರುವುದು. ಯಾವುದು? ಕೊಕ್ಕಡದ ದೇವರ ಆಸ್ತಿಯಲ್ಲಿ, ಸ್ಥಿರಾಸ್ತಿಯಲ್ಲಿ ಇವರು ಇರುವುದು.
ಅದರಲ್ಲಿ ಇನ್ನು ಕೆಲವು ಅಂಗಡಿಯವರು ಅದನ್ನು ಏನು ಎಗ್ರಿಮೆಂಟ್ ಮಾಡಿ ಇನ್ನೊಬ್ಬರಿಗೆ ಅಂದರೆ ಲೀಗಲ್ ಅಲ್ಲ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ. ಅದು ಯಾವುದು ಅದು ಅದರಲ್ಲಿ ಏನಂತ ಹೇಳಿದರೆ 50 ವರ್ಷ 60 ವರ್ಷ 70 ವರ್ಷ ಅಂತ ಬರೆದಿದ್ದಾರೆ ಅದರಲ್ಲಿ. ಅಲ್ಲಲ್ಲ ದಾಖಲೆಯಲ್ಲಿ ಇವ್ರು ಕೊಡ್ತಿರೋ ದಾಖಲೆಯಲ್ಲಿ ಇಟ್ಟು ಬದಿ ಇದೆ. ಆದರೆ ನಿಮಗೆ ದೇವಸ್ಥಾನದಲ್ಲಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿ. ಯಾರು ಈಗ ಬಾಡಿಗೆ ಕಟ್ತಾ ಇದ್ದಾರಲ್ಲ ಅವರು ಅಂದಾಜು ಅಂತ. ಹಾಂ, ಯಾರು ಇವರಿಬ್ರು ಅಲ್ಲ ಎಲ್ಲರೂ 27 ಜನ ಕೊಡ್ತಾ ಇದ್ದಾರೆ ಅಂತ ಇದೆ ಅದರಲ್ಲಿ, ಬಾಡಿಗೆ ಕೊಡ್ತಾ ಇದ್ದಾರೆ ಅಂತ. ಅದು 60 ವರ್ಷ 50 ವರ್ಷ ಅದೇ ಇದೆ ಅಂತ ಹೇಳಿದೆ. ಆಮೇಲೆ ಒಮ್ಮೆ 2015ರಲ್ಲಿ ಕಮಿಷನರ್ ಒಬ್ಬರು ಬಂದರು. ಆ ಟೈಮ್ ಕಮಿಷನರ್ ನಮ್ಮ ತಹಶೀಲ್ದಾರ್ ಶಾಸ್ತ್ರಿ ಅವರಂತ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರು. ನಾನು ಅಟ್ಲೀಸ್ಟ್ ನಾವು ಅಂಗಡಿ ಕಟ್ಟಡ ಬಗ್ಗೆ ಏನು ಹೇಳ್ತಾ ಇರಲಿಲ್ಲ, ಬಾಡಿಗೆ ಆದರೂ ಕೊಡಲಿ ಅಲ್ವ ಅವರು. ಒಂದೊಂದು ಕೋಣೆಗೆ 1,500 ರೂಪಾಯಿ ಆದರೂ ಕೊಡಲಿ ಅಲ್ವಾ ದೇವಸ್ಥಾನಕ್ಕೆ. 69 ಅಂಗಡಿ ಇದೆ ಅದರಲ್ಲಿ. ಹಾಂ, 69 ಪೇಟೆ ಅದೇ ಪೇಟೆ ಇದೆ. ಅಲ್ಲ, ಅದಕ್ಕೆ ಈಗ ಪರಿಷ್ಕರಣೆ ಇವರೇ ಯಾರು ಮುಜರಾಯಿ ಅವರೇ ಇನ್ವಾಲ್ವ್ ಆಗಬೇಕು ಅದಕ್ಕೆ. ಡಿ ಸಿ ಅವರೇ ಇನ್ವಾಲ್ವ್ ಆಗಬೇಕು ಅದಕ್ಕೆ. ನಾನು ಕೇಳ್ತಾ ಇರೋದು ಬಾಡಿಗೆ ಆದರೂ ಬರಲಿ ಅಲ್ವಾ ಅಂತ. ಈಗ ನಾವು ಊರಿನವರೆಲ್ಲ ಜೀರ್ಣೋದ್ಧಾರ ಆಗುವಾಗ 10,000 25,000 1 ಲಕ್ಷ 2 ಲಕ್ಷ ಕೊಡ್ತಾರೆ. ಅದಲ್ಲ ಕಾರಣ ಅಂತ ಹೇಳಿದರೆ ಕಾರಣ ಇದೆ. ಈಗ ಸೌತಡ್ಕದಲ್ಲಿ ಏನು ಕಾರಣ ಇದೆ ಸೇಮ್ ಅದೇ ಕಾರಣ ಅಲ್ಲಿನೂ. ಸೇಮ್ ಅದೇ ಸ್ಟೇ ಆಗಿದೆ, ಸಮಿತಿ ಸ್ಟೇ ಆಗಿದೆ ಅಲ್ಲಿನೂ. ಸೌತಡ್ಕದನ್ನು ನಾಳ್ದು ಒಂದು ವರ್ಷ ಆಯಿತು ಸಮಿತಿ ಸ್ಟೇ ಆಗಿ ಕೊಕ್ಕಡದು. ಪೂಜೆ ಆಗ್ತದೆ. ಪೂಜೆ ಇದು ಬಾಲ ಎಲ್ಲ ಇಟ್ಟಿದ್ದಾರೆ. ಮರು ತನಿಖೆ ಮತ್ತು ಇದೆ ನಮ್ಮದು ಮೈನಾಗಿ ಅಂತ ಹೇಳಿದ್ರೆ ಗಂಟೆ ಹಗರಣದ ವ್ಯವಸ್ಥೆ ಹೇಗೆ ಆಗಿದೆ ಅಂಥೇಳಿ ನಾನು ಅದನ್ನು ನೋಡುವಾಗ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಅವರು ಹೇಳ್ತಾ ಇದ್ದಾರೆ ನಮಗೆ, ಈಗ ಅವರು ಹೇಳಿದ್ದಾರೆ ಮೊನ್ನೆನೋ ಇದರಲ್ಲಿ ಹೇಳಿದ್ದಾರೆ ಅಲ್ಲಲ್ಲ ತನಿಖೆ ಆದೇಶ ಆಗಿದೆ. ಹೌದು. ಈಗ ಅದನ್ನು ಡಿ ಸಿ ಒಂಬಾಸ್ ಎ ಸಿಗೆ ಹಾಕಿದ್ದು. ಎ ಸಿ ಅವ್ರದ್ದು ಈಗ ನಾನು ಮಾತಾಡ್ಲಿಕ್ಕೆ ಹೋಗ್ಬೇಕು, ಅವ್ರದ್ದು ಕೇಳಬೇಕು ಏನು ಅಂತ. ನನಗೇನಿಲ್ಲಾದರೆ ನಾನು ಜಿಲ್ಲಾಧಿಕಾರಿ ಅವರಿಗೆ ಬರಬೇಕು ಈ ಥರ. ಅದೇ ನಾನಂದರೆ ಮಾಧ್ಯಮ ಮಿತ್ರ ಅಂತ ಕೇಳೋದು ಇದೊಂದು. ಯಾಕಂತ ಹೇಳಿದ್ರೆ ಇದು ಮಾಧ್ಯಮದಿಂದ ಹೊರಗಡೆ ಹೋದರೆ ಮಾತ್ರ ಅದಕ್ಕೆ ಬೇಕಾಗುವಂಥ ಇಲಾಖಾ ಕ್ರಮ ಕೈಗೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾತಾಡಿದ್ದು ಅಲ್ಲೇ ಇರುತ್ತೆ ಹೊರತು ಅದಕ್ಕಿಂತ ಮೇಲ್ಗಡೆ ಹೋಗಲ್ಲ ಅದು. ಹೌದು, ನಾನೇ ಕೊಟ್ಟಿರೋದು. ಹೌದು, ಅಲ್ಲ ನನ್ನ ಹೇಳಿಕೆ ಅಂದರೆ ನಾನು ಅವರಿಗೆ ಈ ಥರ ಏನು ಇದರಲ್ಲಿ ಈ ಹಿಂದಿನ ತನಿಖಾ ವರದಿಯಲ್ಲಿ ಏನು ಹೇಳಿಕೆ ನಾವು ದೂರು ಕೊಡೋದು ಮಾತ್ರ ಅಲ್ಲ. ಹೌದು, ತನಿಖೆ ಮಾಡಬೇಕಿದ್ರೆ ಅವ್ರು ಕರೀತಾರೆ. ಅಲ್ಲಲ್ಲ, ಅವರು ಇನ್ನೊಂದು ಹೇಳ್ತೇನೆ. ಮೊನ್ನೆ ಯಾವುದಾದ್ರು ಪತ್ರಿಕೆಯಲ್ಲಿ ನಾನು ಓದಿದ್ದೆ ನಾನು. ಅಂದರೆ ಎ ಸಿ ಅವ್ರ ಹತ್ರ ಅವರು ಪತ್ರಿಕಾ ಮಾಧ್ಯಮದವ್ರು ಕೇಳುವಾಗ ಆಲ್ರೆಡಿ ತನಿಖೆ ಆಗಿದೆ ಅಂತ ಹೇಳಿದ್ದಾರೆ. ಅದು ತನಿಖೆ ಆಗಿದ್ದು ನಾವು ಗ್ರಾಮಸ್ಥರು ಅದಕ್ಕಿಂತ ಮೊದಲೊಂದು ಕಳಿಸಿದ್ದೇವೆ, ಅಂದರೆ ಇವರನ್ನು ಸಮಿತಿಗೆ ತಗೊಳ್ಬಾರ್ದು ಅಂತ. ಆ ಸಮಯದಲ್ಲಿ ಏನೋ ಬಂದಿರಬೇಕು ಅಂತ ನನಗೆ ಅನ್ನಿಸಿದೆ. ಯಾಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಯವರು ಕೊಟ್ಟು 2 ದಿವಸ ಆಗುವಾಗ ಇವರು ತನಿಖೆ ಆಗಿ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತ ಹೇಳಿದರೆ ಅರ್ಥ ಆಗಲ್ಲ ಅಂತ. ಆಮೇಲೆ ಈಗಿನ ಏನಂತ ಹೇಳಿದ್ರೆ ಸಮಿತಿ ದೇವಸ್ಥಾನದ್ದು ಧಾರ್ಮಿಕತೆ ಹೋಗಿ ಈಗ ರಾಜಕೀಯನೇ ಡೊಂಬರಾಟ ಜಾಸ್ತಿ ಆಗ್ತಾ ಇದೆ. ಈ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಮಗೆ ಈಗಲ್ಲ, ನಮಗೆ 2023 ಸೆಪ್ಟೆಂಬರಲ್ಲಿ ಇದು ನಮಗೆ ಅಲ್ಲಿಗೆ ಬಂದಂಥ ಒಬ್ಬರು ದೈವಜ್ಞರು ಹೇಳಿದ್ದಾರೆ, ಈ ದೇವಸ್ಥಾನದಲ್ಲಿ ದೊಡ್ಡ ರಾಜಕೀಯ ಗೊಂದಲ ಆಗುತ್ತೆ ಅಂತ ಹೇಳಿದ್ದಾರೆ. 2020 ಸೆಪ್ಟೆಂಬರಲ್ಲಿ, ಅಂದರೆ ಅಲ್ಲಿ ಕಡೀರ ನಾಗಬಣ್ಣ ಮತ್ತು ರಕ್ತೇಶ್ವರದ್ದು ಸ್ಥಳ ಪ್ರಶ್ನೆ ಇತ್ತು. ಆ ಸಮಯದಲ್ಲಿ ಅವ್ರು ಹೇಳಿದ್ದಾರೆ ರಾಜಕೀಯ ಗೊಂದಲ ಆಗುತ್ತೆ ಅಂತ ಹೇಳಿ. ಈಗ ರಾಜಕೀಯ ಗೊಂದಲ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ ಹೈಕೋರ್ಟ್ನವರೆಗೆ ಹೋಗಿದೆ. ಅದೇ ಮೊನ್ನೆ ಪತ್ರಿಕಾಗೋಷ್ಠಿ ಆದಮೇಲೆ ಮತ್ತೆ ಇನ್ನೊಂದು ಕಾಣತ್ತೂರಿಗೆ ಮತ್ತು ಇನ್ನಿತರ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಅವರು ನಮ್ಮನ್ನು ಗಂಟೆ ಕಳ್ಳರು ಅಂತ ಹೇಳಿದರು ಅಂತ. ನಾವು ಎಲ್ಲೂ ಕೂಡ ಗಂಟೆ ಕಳ್ಳರು ಅಂತ ನಾವು ಹೇಳಿಲ್ಲ, ಯಾರನ್ನು ಗಂಟೆ ಕಳ್ಳರು ಅಂತ ಹೇಳಿಲ್ಲ. ತನಿಖಾ ವರದಿಯ ಪ್ರಕಾರ ನಾವು ಹೀಗೆ ಆಗಿದೆ ಅಂತ ಹೇಳಿದ್ದೆವು. ಯಾರನ್ನು ಅವರು ಗಂಟೆ ಕದ್ದಿದ್ದಾರೆ ಅಂತ ನಾವಿಲ್ಲಿ ಹೇಳಿಲ್ಲ.
ತನಿಖಾ ವರದಿಯಲ್ಲಿ ಹೇಳಿದ್ದಾರೆ, ವರದಿಯನ್ನು ಓದಿ ಹೇಳ್ತಿದ್ದೇವೆ ಹೀಗೆ ಆಗಿದೆ ಅಂತ. ಅದನ್ನು ತನಿಖಾ ವರದಿಯಲ್ಲಿ ನಾವು ಅದನ್ನು ಸ್ಟಡಿ ಮಾಡಬೇಕಿದ್ರೆ ಹಾಗೆ ಉಂಟಲ್ಲ ಅಲ್ವಾ? ನಾವು ಅವ್ರು ಕದ್ದಿದ್ದಾರೆ ಅಂತ ಎಲ್ಲಿ ಹೇಳಿದಾರ? ಅವರು ಕಾಣುತ್ತಿಗೆಲ್ಲ ಹೋಗಿ ಹರಕೆ ಹೇಳಿ ಬರ್ತಾರೆ ಅವರಿಗೆ. ಅಲ್ಲ, ಅವರು ಕಾನತೂರಿಗೆ ಹೋದ್ಮೇಲೆ ಅವರು ಸಹಿ ಹಾಕಿದ ಇದು ನನಗೆ ಅದು ಮರುದಿವಸ ಸಿಕ್ಕಿದೆ ನನಗೆ. ಇವರು ಕಾನತೂರಲ್ಲಿ ಪ್ರಾರ್ಥನೆ ಮಾಡಿ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಅದರ ಮರುದಿವಸವೇ ಹುಂಡಿಯಿಂದ ಹಣ ತೆಗೆದು ಎಷ್ಟು ಹಣ ತೆಗೆದಿದ್ದಾರೆ ಅಂತ ಹೇಳಿ ಇದೆ. ಅದು ಆ ಪ್ರತಿ ನಿಮಗೂ ಸಿಕ್ಕಿದೆ. ಅದು ಯಾವಾಗ 2024-2020 ಆದರೆ ನೀವು ಅದನ್ನು ಆ ಥರ ನಿಮಗೆ ಅದು ಪಬ್ಲಿಸಿಟಿಗೆ ನೀವು ಅದನ್ನು ಪತ್ರಿಕಾ ಮಾಧ್ಯಮದಲ್ಲಿ ಹಾಕಿದ್ದೀರಾ ಅಥವಾ ನೀವು ಕೇವಲ ಅದು ಮಾತ್ರ ಹಾಕಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ವರದಿ ಮಾತ್ರ ಇರೋದು ನನ್ನ ಹತ್ರ. ಅದರಲ್ಲಿ ಆ ಟೈಮಲ್ಲಿ ಹುಂಡಿದ್ದು ಬಂದಿಲ್ಲ. ಬಟ್ ಆ ಪತ್ರಿಕಾ ಇದರಲ್ಲಿ ಹುಂಡಿದಿತ್ತು. ಅದು ನನಗೆ ಇವರು ಅಲ್ಲಿ ಪ್ರಾರ್ಥನೆ ಮಾಡುವ ಮರುದಿವಸ ನನಗೆ ಸಿಕ್ತು, ಈ ಥರ ಹೇಳಿದ್ದಾರೆ ಅಂತ ಹೇಳಿದರೆ. ಈಗ ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದರೆ ಹುಂಡಿಯಿಂದ ತೆಗೆದದು ಅಂತ. ಇನ್ನೊಂದು ಕಡೆ ಕೂತು ಹೇಳ್ತಾರೆ ಹುಂಡಿಯಿಂದ ಅಲ್ಲ. ಯಾವ ಭಕ್ತರು ನಿಮಗೆ ಅಲ್ಲಿ ಇನ್ನೊಬ್ಬರು ಆರ್ಟಿಸಲ್ಲಿದ್ದರೆ ನಾನು ದೇವಸ್ಥಾನಕ್ಕೆ ಜಾಗ ತೆಗೆದ ದುಡ್ಡು ಕೊಡು ಅಂತ ಯಾರಾದರೂ ಕೊಡ್ತಾರೆ ಹೇಳಿ? ಕೊಡೋದಿಲ್ಲ. ಯಾರು ಭಕ್ತರು ಕೊಡ್ತಾರೆ ಹೇಳಿ? ನೀವು ಈಗ ನೀವೇ ಅಲ್ಲಿ ಬಂದರೆ ನಾನು ಹೇಳ್ತೇನೆ, ಇಲ್ಲಿ ಒಂದು ಜಾಗ ನಾವು ತೆಗೆದಿದ್ದೇವೆ, ಇದನ್ನು ಮತ್ತೆ ದೇವಸ್ಥಾನಕ್ಕೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ, ಇದಕ್ಕೆ ಸ್ವಲ್ಪ ನಾನು ಒಂದು 50 ಲಕ್ಷ ಕೊಟ್ಟಿದ್ದೇನೆ, ನೀವೊಂದು 10 ಲಕ್ಷ ಕೊಡಿ ಅಂತ ಹೇಳಿದ್ರೆ ನೀವು ಕೊಡ್ತೀರಾ? ಯಾವ ಭಕ್ತರು ಕೊಡ್ತಾರೆ ಹೇಳಿ? ಊರವರೇ ಕೊಡೋದಿಲ್ಲ. ಊರವ್ರು ಹೇಳ್ತಾರೆ ದೇವಸ್ಥಾನದಲ್ಲಿ ದುಡ್ಡಿದೆ ನಾವೇನಕ್ಕೆ ಕೊಡಬೇಕು ಅಂತೇಳಿ. ತನಿಖೆ ಆಗಬೇಕು. ತನಿಖೆ ಅಂದ್ರೆ ಹೇಳಿದ್ರೆ ಆದೇಶ ಮಾಡಿದ್ದಾರೆ. ನನಗೆ ಅದನ್ನು ಈಗ ಜಿಲ್ಲಾಧಿಕಾರಿ ಅವರನ್ನು ಸ್ವತಃ ಭೇಟಿ ಮಾಡಿ ನಾನು ಅವ್ರ ಹತ್ರ ಮಾತಾಡಬೇಕು ಹೇಗೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ತನಿಖೆ ಆಲ್ರೆಡಿ AC ಅವರೇ ಮಾಡಿದ ಮೇಲೆ ಅವರೇ ಅದರಲ್ಲಿ ಬರೆದಿದ್ದಾರೆ. ಏನಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಅವ್ರು ಮಾಡಬೇಕು ಅಂತ. ರಾಜ್ಯ ತಮ್ಮನ ಹೆಸರು ಇದರಲ್ಲಿ ಸ್ಟೇಟ್ಮೆಂಟಲ್ಲಿ ಡೇಟಾ ಕೊಟ್ಟಿದ್ದಾರೆ, ಇದು ಟೈಮ್ ಕೊಟ್ಟಿದ್ದಾರೆ. ಅದೇಗೆ ಬರುತ್ತೆ? ಈಗ ಅವರು ತಮ್ಮಲ್ಲಿರಬೇಕಾದ್ರೆ ಅದು ಹೇಗೆ ಕೊಡ್ತಾರೆ? ಈಗ ಅವರು ಒಬ್ಬರು ಲೇಡಿದ್ದಾರೆ, ಅವರೇ ಟೈಮ್ ಹಾಕಿಲ್ಲ ಅದರಲ್ಲಿ. ತನಿಖೆ ಆಗಬೇಕು ಅಂತ ಮೊನ್ನೆ 20ನೇ ತಾರೀಕಿಗೆ ಆರ್ಡರ್ ಮಾಡಿದ್ದಾರೆ. ಹಿಂದೆ ಅಂದರೆ ಅಲ್ಲಲ್ಲ, ಆ ಸಮಯದಲ್ಲಿ ಅಂದರೆ 2018ರಲ್ಲಿ ಅದು ಬಿಡ್ ಓಪನ್ ಮಾಡಿದ್ದಾರೆ ಅವರು. ಇದು ನಿರ್ಣಯ ಮಾಡಿದ್ದಾರೆ. 2019 ಜನವರಿಯಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ. 2019ರಿಂದ 2020 ಮಾರ್ಚ್ವರೆಗೆ ಅದು ಗಂಟೆದ್ದು ಎಷ್ಟು ಹೋಗಿದೆ ಅಂತ ಇನ್ನು ಗೊತ್ತಿಲ್ಲ, ಅದು ಏನು ಅಂತ ಹೇಳಿ. ಅವತ್ತು ಓಪನ್ ಮಾಡಿದ್ದಾರೆ ಅವರು. ನಿಜವಾಗಿ ನೋಡಿದ್ರೆ ಅದು ಜನವರಿ 19ರಲ್ಲಿ ಕ್ಲೋಸ್ ಆಗಬೇಕಿತ್ತು. ಅದು ಇದನ್ನು ಓಪನ್ ಮಾಡಿ ಹಾಗೆ ಇಟ್ಟಿದ್ದಾರೆ. ಡಿಸೆಂಬರ್ 2019ರಿಂದ ಜನವರಿ 2020, ಫೆಬ್ರವರಿ 2020. ಗೊತ್ತಾಗುತ್ತೆ. ಲಾಕ್ಡೌನು ಎಲ್ಲಿಯಾದರೂ ಆಗದಿದ್ದರೆ 10,000 kg ತಂದಲ್ಲಿ ಇಡ್ತಾರೆ, ಕೇಸ್ ಕ್ಲೋಸ್ ಮಾಡ್ತಾರೆ. ಅಷ್ಟೇ ಆಗ್ತಾ ಇದ್ದದ್ದು ಅದು. ಅದಕ್ಕೋಸ್ಕರ ಇವರು ಅಧ್ಯಕ್ಷರ ಅದಕ್ಕೆ ಸೈನ್ ಮಾಡಿದ್ರು ಅಂತ ನನಗೆ ಡೌಟ್ ಬರ್ತಾ ಇದೆ. ಇಲ್ಲಾಂದರೆ ಇವರು ತನಿಖೆ ಆಗುವಾಗ ಅವ್ರು ಗುಮಾಸ್ತರು ಏನಕ್ಕೆ ಬಿಲ್ ಕೊಡ್ತಾರೆ ಬಂದು? ಅದನ್ನು ಇದೆ ಅಲ್ವ ಅದರಲ್ಲಿ 26,000 kg ಹೋಗಿದೆ ಅಂತೇಳಿ. ನಾವು ಏನು ಅಂತ ಹೇಳಿದರೆ ಈಗ ಹೊಸ ಸಮಿತಿಯನ್ನು ಆರಿಸಿದ್ದಾರೆ ಅಲ್ವಾ, ಅದರ ಶಿಫಾರಸು ಮಾಡಿದವರು ಅವರೇ ಇದಕ್ಕೆ ನ್ಯಾಯ ಕೊಡಬೇಕು. ಯಾಕಂತ ಹೇಳಿದರೆ ಅವರು ಮೊನ್ನೆ ಪೇಪರಲ್ಲಿ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಹಿಂದಿದನ್ನು ಮರ್ತು ಬಿಡಿ ಅಂತ. ಅಂತ ಹೇಳಿದರೆ ಗಂಟೆಗಾರನ್ನು ಮರಿಬೇಕು ಅಂತ ಹೇಳ್ತಾ ಇರೋದು ಅವ್ರು ಹೇಗೆ ಅಂತ ನನಗೆ ಅದೊಂದು ಬೇಕು. ಒಂದೊಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ನಮ್ಮ ಉತ್ಸಾಹಿ ತಂಡ ಹಿಂದಿದನ್ನು ಮರ್ತು ಬಿಡಿ ಅಂತ ಹೇಳಿದ್ದಾರೆ. ಮರ್ತು ಬಿಡಿ ಅಂತ ಹೇಳಿದರೆ ಗಂಟೆಗಾರನನ್ನು ಮರಿಬೇಕಾ ಏನು ಅಂತ ನನಗೆ ಅದೊಂದು. ಅವರೇ ಕೊಡಬೇಕು. ಯಾಕಂತ ಹೇಳಿದರೆ ನಾನು ಹೇಳ್ತೇನೆ, ನಾನು ಇವರಿಗೆ ಮುಜರಾಯಿ ಮಂತ್ರಿ ಅವರಿಗೆ ಕಾಲ್ ಮಾಡಿದ್ದೆ. ನನಗೆ ಒಬ್ಬರು ನಂಬರ್ ಕೊಟ್ಟರು ಬೆಂಗಳೂರವ್ರು. ಯಾಕಂತ ಹೇಳಿದ್ರೆ 2023ರಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವು MLAಗಳು ಬರುವಾಗ ಅವರ PAಗಳು ಬರ್ತಾರೆ, ಅವ್ರ ಪರಿಚಯ ನಾನು ಕೆಲವು ನಂಬರ್ ಕೊಡ್ತಾರೆ. ಅವ್ರ ಮುಖಾಂತರ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅವ್ರು ಮಾತಾಡಿದೆ. ಸಂಜೆ 5 ಗಂಟೆಗೆ 5 ಗಂಟೆಗೆ ಫೋನ್ ಮಾಡಿದೆ ನಾನು. ತೆಗೆದು ನಾನು ಹೇಳಿದೆ ಗಂಟೆ ಗಣಪತಿ ಅಂತ ಹೇಳಿದೆ. ಯಾಕಂದರೆ ಸೌತರ್ಕ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂತೆ. ಗಂಟೆ ಗಣಪತಿ ಅಂತ ಹೇಳುವಾಗ ಅವರು ಹೇಳಿದರು, ಸರ್ ನಾನು ಹೇಳಿದೆ ಸಮಿತಿ ಈ ಥರ ಹಾಕಿದ್ದಾರೆ, ನಾನು ಲೆಟ್ರ್ ಹಾಕಿದೆ ಅಂತ ಇಲ್ಲ. ಇಲ್ಲ, ನಾನು ಅದು ರಕ್ಷಿಶ್ವರಂ ಏನು ಹೇಳಿದರೆ ಆ ಥರ ಮಾಡಿದ್ದೇನೆ ಅಂತ ಹೇಳಿದರು ಅವರು. ಸರ್ ರಕ್ಷಿಶ್ವರಂ ಅಂತ ಹೇಳುವಾಗ ನೀವು ಬೆಳ್ತಂಗಡಿ ಅವರಲ್ಲ ಅಂತ ಹೇಳಿದ್ರು. ಹೌದು ಅಂತ ಹೇಳಿದ್ರು. ನೀವೇನಿದ್ರು ರಕ್ಷಿಶ್ವರಂ ಹತ್ರ ಮಾತಾಡಿ ಅಂತ ಹೇಳಿದರು. ನಾನು ಅದಕ್ಕೆ ಈಗಲೇ ಹೇಳ್ತಾ ಇದ್ದೇನೆ, ಗಂಟೆ ಹಗರಣದಿಂದ ಏನಿದ್ರು ನನಗೆ ಅವರೇ ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಾನು ಕೇಳ್ತಿರೋದು, ಬೇರೇನಿಲ್ಲ. ಅದು ಅವರು ನಾನು ದಾಖಲೆ ತೋರಿಸ್ತೇನೆ ಇಲ್ಲಿ ಲೋಪ ಆಗಿದೆ ಅಂತೇಳಿ, ನ್ಯಾಯ ಅವರೇ ಕೊಡಿಸ್ಬೇಕು. ನಾನು ಮೊನ್ನೆ ಹೇಳಿದ್ರಲ್ಲ, ಯಾರು ಹಳೆದನ್ನು ಮರ್ತು ಬಿಟ್ಟು ನಮ್ಮ ಉತ್ಸಾಹಿ ತಂಡ ಬರುತ್ತೆ ಅಂತ ಹೇಳಿದ್ರಲ್ಲ. ಅಲ್ಲ, ನಾನೀಗ ಇದನ್ನೀಗ ಏನು ತೋರಿಸಿದ್ದೇನೆ, ಅವರೇ ಇನ್ನು. ಯಾಕಂತ ಹೇಳಿದ್ರೆ ಇನ್ನು ಅದನ್ನು ಅವ್ರ ಹತ್ರ ನಾನು ನ್ಯಾಯ ಕೇಳಬೇಕು ಅಂತ ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಮೇಲ್ಗಡೆ ಕೇಳಬೇಕಾದ್ರೆ ಅವ್ರು ಹೇಳ್ತಾ ಇರೋದಲ್ಲ, ನಾನು ಬೆಳ್ತಂಗಡಿಯಲ್ಲಿ ನೀವು ಮಾತಾಡಿ ಅಂತ ಹೇಳ್ತಾರಲ್ವಾ. ಎಲ್ರಿಗೂ ಧನ್ಯವಾದಗಳು.
ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.